ಹೈಯೆಸ್ಟ್ ಮಾರ್ಕೆಟ್ ನ ಒಂದು ಹೋಲ್ಡಿಂಗ್ ನ ಮಾಡ್ಕೊಳುತ್ತೆ, ಅಥವಾ ಒಂದು ಮಾರ್ಕೆಟ್ ಅಲ್ಲಿ ಒಂದು ಫೇಕ್ ನ, ಅಂದ್ರೆ ವರ್ಜಿನ್ ಕೊಕೊನಟ್ ಆಯಿಲ್ ಇವತ್ತೇನಾಗಿದೆ, ಒಂದು ಸ್ಟ್ಯಾಂಡರ್ಡ್ ಫೇಕ್ ನ ಸೆಟ್ ಮಾಡ್ಬಿಟ್ಟಿದೆ. ಕನ್ಸಲ್ಲೋಗಿ ನಿದ್ಗಣ್ಣಲ್ಲೂ ಕೂಡ ಆ ಪ್ರಾಡಕ್ಟ್ ಗೆ ಲವರ್ಸ್ ಕ್ರಿಯೇಟ್ ಆಗಿದ್ದಾರೆ, ಆ ಪ್ರಾಡಕ್ಟ್ ಗೆ ಒಂದು ಫ್ಯಾನ್ ಬೇಸ್ ಇದೆ, ಆ ಪ್ರಾಡಕ್ಟ್ ಬಗ್ಗೆ ಇಡೀ ಜಗತ್ತಲ್ಲಿ ದಿನದಿಂದ ದಿನಕ್ಕೆ ಸ್ಟಡೀಸ್ ಜಾಸ್ತಿ ಆಗ್ತಿದೆ, ದಿನದಿಂದ ದಿನಕ್ಕೆ ರಿಸರ್ಚ್ ಜಾಸ್ತಿ ಆಗ್ತಿದೆ, ದಿನದಿಂದ ದಿನಕ್ಕೆ ಆ ಪ್ರಾಡಕ್ಟ್ ಮೇಲಿನ ನಂಬಿಕೆ ಜಾಸ್ತಿ ಆಗ್ತಿದೆ. ಅದು ನಮ್ಗೆ ಬೇಕಿತ್ತು. ಯಾಕೆ ಅಂತಂದ್ರೆ ನಾನ್ ಮಾಡ್ತಿರ್ತಕ್ಕಂಥ ವ್ಯವಹಾರದ ಮೇಲೆ, ನಾನು ಮಾಡ್ತಿರ್ತಕ್ಕಂಥ ನನ್ನ ಕೆಲಸದ ಮೇಲೆ ಹೈಯೆಸ್ಟ್ ರಿಸರ್ಚ್ ಆಗ್ಬೇಕು, ಅದ್ರ ಮೇಲೆ ಥೀಸಿಸ್ಗಳು ಬರಬೇಕು, ಅದ್ರ ಮೇಲೆ ಗ್ಲೋಬಲಿ ಸ್ಟಡೀಸ್ ಆಗ್ಬೇಕು, ಹೊಸ ಹೊಸ ಆರ್ಟಿಕಲ್ಸ್ ಪ್ರಪಂಚದಲ್ಲಿ ಪ್ರಿಂಟ್ ಆಗ್ತಾ ಇದ್ದಾಗ ಹೊಸ ಸಮುದಾಯಗಳು ಅದನ್ನ ಅವ್ರವ್ರೇ ಶೇರ್ ಮಾಡ್ಕೋತಾರೆ. ಸೊ ವರ್ಜಿನ್ ಕೊಕೊನಟ್ ಆಯಿಲ್ ಅಂದ್ರೆ ಓ ನಮ್ ತಿಪ್ಪೇಸ್ವಾಮಿ ಮಾಡ್ತಿದ್ನಲ್ಲ ಅದ, ಓ ನಮ್ ಇವನ್ ಮಾಡ್ತಿದ್ನಲ್ಲ ಅದ, ನಮ್ ಸಿದ್ದು ಮಾಡ್ತಿದ್ನಲ್ಲ ಅದ, ಇವನ್ ಓ ಹೌದಾ ಇವ್ರ ಹತ್ರನೇ ಸಿಗುತ್ತಾ, 100% ಮುಂದೆ ಹೋಗ್ತಾ ಹೋಗ್ತಾ ನನ್ನ ಹತ್ರ ಅಂತ ಪವರ್ಫುಲ್ ಪ್ರಾಡಕ್ಟ್ ಇದೆ ಅಂತ ಅಂದಾಗ ಜನ ಫ್ಯೂಚರ್ ಅಲ್ಲಿ ಏನ್ ಮಾಡ್ತಾರೆ, ನಮ್ಮ ಮೇಲಿನ ಬಿಲೀವ್ನ ಸ್ಟ್ರಾಂಗ್ ಮಾಡ್ಕೋತಾರೆ. ಅಲ್ಲ ಗುರು, ಪ್ರಪಂಚ ಇವತ್ ಬರಿತೈತೆ, ಇವನು ಹುಚ್ಚ 2012ರಿಂದ ಇದನ್ನ ಮಾಡ್ತಾವನೆ ಅಂತಂದ್ರೆ ಇವನು ಇನ್ನೆಷ್ಟು ಚೆನ್ನಾಗಿ ಗೆಸ್ ಮಾಡಿರ್ಬೋದು. ಆ ತರ ಒಂದು ನಾವೇನಂತ ಕರಿತೀವಿ ಅಂದ್ರೆ ಆಲ್ ಟೈಮ್ ಹೀರೋ ಪ್ರಾಡಕ್ಟ್ ಯಾವುದು ಅಂತಂದ್ರೆ ಅದು ನೋ ಡೌಟ್ ವರ್ಜಿನ್ ಕೊಕೊನಟ್ ಆಯಿಲ್. ವಿತೌಟ್ ಎನಿ ಪ್ರಮೋಷನ್, ವಿತೌಟ್ ಎನಿ ಕಷ್ಟ ಪಡ್ದಂಗೆ, ನಾವೇನು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ಮಾಡ್ದಂಗೆ ಮೂವ್ ಆಗೋ ಒಂದು ಪ್ರಾಡಕ್ಟ್ ಯಾವುದು, ಅದು ವರ್ಜಿನ್ ಕೊಕೊನಟ್ ಆಯಿಲ್. ಸ್ವದೇಶಿ ದಿಶಾದಲ್ಲಿ ನಮ್ಮ ಮಾತೃ ಪ್ರಾಡಕ್ಟ್, ನಮ್ದು ಒನ್ ಅಂಡ್ ಓನ್ಲಿ ಪ್ರಾಡಕ್ಟ್. ಒಂದು ಸಿಂಗಲ್ ಪ್ರಾಡಕ್ಟ್ ಅಲ್ಲಿ ಸುಮಾರು 10 ವರ್ಷ ಕಂಪ್ನಿನ ನಡೆಸಿದ್ವಿ ಅಂದ್ರೆ ಅದು ವರ್ಜಿನ್ ಕೊಕೊನಟ್ ಆಯಿಲ್. ಸೊ ಅಂತ ವರ್ಜಿನ್ ಕೊಕೊನಟ್ ಆಯಿಲ್ನಷ್ಟೇ ಆ ಸ್ಥಾನವನ್ನ ತನ್ನದಾಗಿಸ್ಕೊಳಕ್ಕೆ ರೆಡಿಯಾಗಿರ್ತಕ್ಕಂಥ ಎರಡನೇ ಪ್ರಾಡಕ್ಟೇ ದ ಮೊರಿಂಗಾ ನ್ಯೂಟ್ರಿಮಿಕ್ಸ್. ಸರ್ ನಿಜವಾಗ್ಲೂ ಇದು ವರ್ಜಿನ್ ಕೊಕೊನಟ್ ಆಯಿಲ್ನಷ್ಟೇ ಜಾಗನ ಅಕ್ವೈರ್ ಮಾಡುತ್ತಾ? ಡೆಫಿನೆಟ್ಲಿ ಅಕ್ವೈರ್ ಮಾಡುತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ, ಯಾಕೆ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ನ ನಾವು ಅದ್ರ ಬಗ್ಗೆ ತಿಳ್ಕೊಳಕ್ ಹೋದಾಗ, ಅದ್ರ ಬಗ್ಗೆ ಸ್ಟಡಿ ಮಾಡಕ್ ಹೋದಾಗ, ಅದ್ರ ಬಗ್ಗೆ ಅಬ್ಸರ್ವ್ ಮಾಡಕ್ ಹೋದಾಗ, ಒಂದು ಪ್ರಾಡಕ್ಟ್ ಬ್ರೈನ್ ಇಂದ ಹಿಡಿದು, ನಮ್ಮ ನರಮಂಡಲದಿಂದ ಹಿಡಿದು, ನಮ್ಮ ಹಾರ್ಟ್ ಹೆಲ್ತ್ ಇಂದ ಹಿಡಿದು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂದ ಹಿಡಿದು, ನಮ್ಮ ಫ್ಯಾಟಿ ಲಿವರ್ ನ ಕಮ್ಮಿ ಮಾಡೋದ್ರಿಂದ ಹಿಡಿದು, ಇನ್ಸುಲಿನ್ ಅಬ್ಸರ್ಪ್ಷನ್ ಮಾಡೋದ್ರಿಂದ ಹಿಡಿದು, ಬಾಡಿನಲ್ಲಿ ಕಾರ್ಬ್ ಕನ್ಸಂಪ್ಷನ್ ನ ಕಮ್ಮಿ ಮಾಡೋದ್ರಿಂದ ಹಿಡಿದು, ನಮ್ಮ ತೂಕನ ಕಮ್ಮಿ ಮಾಡೋದ್ರಿಂದ ಹಿಡಿದು, ನಮ್ಮ ದೇಹದಲ್ಲಿ ಒಂದು ಇನ್ಫ್ಲಮೇಷನ್ ನ ಕಮ್ಮಿ ಮಾಡಿ ಹೇಗೆ ಆರೋಗ್ಯವಾಗಿರಕ್ಕೆ ಒಂದು ಪ್ರಾಡಕ್ಟ್ ಮೇಲಿಂದ ಬ್ರೈನ್ ಇಂದ ಸ್ಟಾರ್ಟ್ ಆದ್ರೆ ಇಡೀ ನಮ್ಮ ನರಮಂಡಲದ ಅಂದ್ರೆ ಕಾಲಿನ ಕಿರು ಬೆರಳರಿಗೂ ಕೂಡ ವರ್ಕ್ ಆಗುತ್ತೋ, ಅದೇ ತರ ಈ ಪ್ರಾಡಕ್ಟ್ ನಿಮ್ಮ ಬ್ರೈನ್ ಇಂದ ಕಾಲ್ ತುದಿವರೆಗೂ ವರ್ಕ್ ಆಗುತ್ತೆ. ಸರ್ ಕೆನ್ ಯು ಕ್ರೇಜಿ, ನಿಜವಾಗ್ಲೂ ಮೊರಿಂಗಾದಲ್ಲಿ ಇಷ್ಟೊಂದು ಅದ್ಭುತ ಇದೆಯಾ ಸ್ನೇಹಿತರೆ? ಇದು ಬರೀ ಮೊರಿಂಗಾ ಅಲ್ಲ. ನಾವು ಥಿಂಕ್ ಮಾಡಿದ್ವಿ ಬರೀ ಮೊರಿಂಗಾ ತಿನ್ನಕ್ಕಾಗಲ್ಲ, ಬರೀ ಮೊರಿಂಗಾದಲ್ಲಿ ನೀವು ಅದನ್ನ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿರೋ ಕೈ ಫ್ಲೇವರ್ ಇರ್ಬೋದು, ಅದರಲ್ಲಿ ನಾವು ಥಿಂಕ್ ಮಾಡಿದ್ವಿ ನಾವ್ ಇದನ್ನೊಂದು ಬೇಸ್ ರೆಡಿ ಮಾಡ್ಕೋಬೇಕು. ಮೊರಿಂಗಾದ್ದು ಪ್ಲಸ್ ತುಂಬಾ ಇದೆ, ವಿ ನೋ ದಟ್. ಬಟ್ ಎಲ್ಲಿವರೆಗೆ ಆ ಫುಡ್ ಟೇಸ್ಟಿ ಆಗಲ್ವೋ ಆ ಫುಡ್ ಅನ್ನು ಯಾರು ತಿನ್ನಕ್ ಹೋಗಲ್ಲ, ಫುಡ್ ಯಾರು ತಿನ್ನಕ್ ಹೋಗಲ್ಲ. ಎಕ್ಸಾಂಪಲ್, ನೀವು ಈ ಮೆಕ್ಡೊನಾಲ್ಡ್ಸ್ಗೋ ಡಾಮಿನೋಸ್ಗೋ ಹೋದ್ರೆ ಅಮೆರಿಕಾದಲ್ಲಿ ಶುರುವಾದ ಒಂದು ಕಲ್ಪನೆ, ಬ್ರೆಡ್ನ ಕಟ್ ಮಾಡಿ ಅದ್ರ ಕೆಳಗೆ ಒಂದು ನೀಟಾಗಿ ಕರೆದಿರೋ, ನೀವ್ ಅಂದ್ಕೊಂಡ್ರೆ ಒಂದು ನಿಪ್ಪಟ್ನ ದಪ್ಪ ಶೇಪಲ್ಲಿ ಕರೆದ್ರೆ ಏನಿರುತ್ತೋ ಆ ತರ ಒಂದು ಕರೆದು ಅದಕ್ಕೆಲ್ಲ ಸಾಸ್ಗಳು ಹಾಕಿ, ಅದ್ರ ಮೇಲೆ ಚೀಸ್ ಹಾಕಿ, ವೆಜಿಟೇಬಲ್ಸ್ ಹಾಕಿ, ಎಲ್ಲ ಹಾಕಿ ಮುದ್ರಿ ಕೊಡ ಅಂತ ಒಂದು ಕಲ್ಪನೆ ಅಮೆರಿಕಾದಲ್ಲಿ ಶುರುವಾಯಿತು. ಎಷ್ಟಾಗ್ಬೋದು ಅದಕ್ಕೆ? ಏನ್ ಪ್ರೊಡಕ್ಷನ್ ಕಾಸ್ಟ್ ಅಂದ್ರೂ ಒಂದು 30-40 ರೂಪಾಯಿ ಮೇಲೆ ಏನಾಗಲ್ಲ. ಬಟ್ 300-400 ರೂಪಾಯಿ ಇವತ್ತು ಒಂದೊಂದು ಬರ್ಗರ್ಗಳನ್ನ ಸೇಲ್ ಮಾಡ್ತಾರೆ, 300-400 ರೂಪಾಯಿ. ಸರ್ ಯಾಕೆ? ದ ಫೈನಲ್ ಥಿಂಗ್ ಏನಪ್ಪ ಅಂದ್ರೆ ಟೇಸ್ಟ್. ನಾವು ಡಿಸೈಡ್ ಮಾಡ್ಕೊಂಡ್ವಿ ಟೇಸ್ಟ್ ತರಬೇಕು. ಟೇಸ್ಟ್ ಯಾವ್ದ್ರದಿಂದ ತರಬೇಕು? ಸೊ ಫಾರ್ಮುಲಾ ಸೆಕೆಂಡ್ ಸ್ಟೆಪ್ಪಿಗೆ ಹೋಯ್ತು. ಮೊರಿಂಗಾ ಒಂದನ್ನ ನಾವು ಕೊಡಕ್ಕಾಗಲ್ಲ. ಮೊರಿಂಗಾ ಅದು ತುಂಬಾ ಕಷ್ಟ. ಒಬ್ಬ ಮನುಷ್ಯನಿಗೆ ಒಂದು ದಿನದಲ್ಲಿ ಒಂದು ಮೊರಿಂಗಾ ಅಂತಂದ್ರೆ ಒಂದು 500 mg ವರ್ಗುನು ಇಟ್ಸ್ ಸಫಿಶಿಯಂಟ್. ಅದು 1 mg ಅಂತಂದ್ರೆ 1 ಮಿಲಿಗ್ರಾಮ್ ಸಫಿಶಿಯಂಟ್, ಅದು ತುಂಬಾ ಆಗುತ್ತೆ. ಅಂಡ್ ಈ ಪರಿಸ್ಥಿತಿನಲ್ಲಿ ನಾವು ಸ್ಪೂನ್ ಗಟ್ಲೆ ಮೊರಿಂಗಾನ ನೀನ್ ತಿನ್ನಿ ಅಂತಾನು ಹೇಳಕ್ಕಾಗಲ್ಲ, ಅವ್ನು ತಿನ್ನಕ್ಕೂ ಆಗಲ್ಲ. ಕೈ ಆಯ್ತು ಅಂತಂದ್ರೆ ನಡೆಯಲ್ಲ. ಇವತ್ತು
ಆಯುರ್ವೇದಿಕ್ ಮೆಡಿಸನ್ಸ್ಗೆ ಒಂದು ದೊಡ್ಡ ಹಿನ್ನೆಲೆ ಯಾಕೆ ಅಂತಂದ್ರೆ, ಜನ ಕಂಟಿನ್ಯೂ ಆಗಲ್ಲ. ಸರ್ ಹೆಂಗೆ ಅಂದ್ರೆ, ನೀವೇನೇ ಕೊಡಿ ಸರ್ ತಿಂತೀವಿ, ಆ ಇಂಗ್ಲಿಷ್ ಮೆಡಿಸನ್ ನಂಗೆ ಇರ್ಬೇಕು ಸರ್, ಬಡ್ಡಿ ಮಗನ ಏನೂ ಗೊತ್ತಾಗಲ್ಲ ಸರ್, ನುಂಗಿ ಅದು ಸೈಡ್ ಎಫೆಕ್ಟ್ ಆಗುತ್ತೋ, ಹಾಳಾಗೋಗುತ್ತೋ, ಕಿಡ್ನಿ ತೂತ್ ಬಿದ್ದೋಗುತ್ತೋ, ಲಿವರ್ ಜಡ್ಡೆದ್ದೋಗುತ್ತೋ ನನಗೆ ಗೊತ್ತಿಲ್ಲ ಸರ್, ಮೆಡಿಸನ್ಗಳು ವಾಸನೆ ಬರಲ್ಲ ಸರ್. ಆದ್ರೆ ಆಯುರ್ವೇದಿಕ್ ಕುಡಿಯಾಕಾಗಲ್ಲ ಸರ್, ಮೂಗುಗಳಿಗೆಲ್ಲ ಹೊಗೆ ಬಂದ್ಬಿಡುತ್ತೆ ಸರ್. ಯಾಕೆ ಈ ತರ? ಆಯುರ್ವೇದ ಫಸ್ಟ್ ಫೀಡ್ಬ್ಯಾಕ್, ಆ ಕೈ ಪಾಷಾಣ ನನ್ನ ಕೈಲಿ ಆಗಲ್ಲ, ಫಸ್ಟ್ ಆಯುರ್ವೇದಿಕ್ಕಿಗೆ ಹೋಗ್ಬೇಕು. ಎಲ್ಲರಿಗೂ ಗೊತ್ತು ಆಯುರ್ವೇದ ಇಸ್ ಗುಡ್, ತುಂಬಾ ಒಳ್ಳೇದು, ನಮ್ಮ ಪೂರ್ವಿಕರದು ಅದಕ್ಕೆ ತುಂಬಾ ದೊಡ್ಡ ಇತಿಹಾಸ ಇದೆ. ಜನ ಯಾಕೆ ಒಂದ್ ಸ್ಟೆಪ್ ಬ್ಯಾಕ್ ಮುಂದಕ್ಕೆ ಹೋಗಲ್ಲ? ಅವ್ರು ಕೂಡ ಮೆಡಿಸನ್ಸ್ ನಮ್ ಕೈಲಿ ತಿನ್ನಕ್ಕಾಗ. ಸೊ ಈ ತರ ಇದ್ದಿದ್ರಿಂದ ನಮ್ಗೇನಾಯ್ತು, ನಾವಿದನ್ನ ಬೇಸಲ್ ರೆಡಿ ಮಾಡ್ಬೇಕು. ಸೊ ಹಂಗಾದ್ರೆ ಫಸ್ಟ್ ಇದನ್ನ ರುಚಿಯಾಗಿ ಮಾಡೋಣ. ರುಚಿಯಾಗಿ ಮಾಡ್ಬೇಕಾದ್ರೆ ಇದಕ್ ನಾವ್ ಏನ್ ಆಡ್ ಆಗ್ಬೇಕು? ನಮ್ಮ ಆಹಾರದ ಪರಂಪರೆಯಿಂದ ಇವತ್ತು ಯಾವ್ದ್ಯಾವ್ದು ನಾಶ ಆಗಿ ದೂರಕ್ಕೆ ಹೋಗ್ತಿದೆ ಬಿಕಾಸ್ ಆಫ್ ದ ಫಾಸ್ಟ್ ಲೈಫ್. ಜನ ಅದ್ರ ತಂಟೆಗೂ ಹೋಗ್ತಾ ಇಲ್ವೋ, ಅದನ್ನೆಲ್ಲ ಬರ್ಕಂತ ಬಂದ್ವಿ. ನಾನೀಗ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸರಿ, ಅದನ್ನ ಒಂದ್ ಕಡೆ ಸೇರ್ಸದಾರು ಹೇಗೆ? ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ, ಫಸ್ಟ್ ಆಫ್ ಆಲ್ ಅದು ಕೆಡಬಾರ್ದು, ಮಿನಿಮಮ್ 10 ತಿಂಗಳಾರು ಇರಬೇಕು. ಅಂಡ್ ಇದನ್ನ ಪೌಡರ್ ಫಾರ್ಮಿಗೆ ತರದ್ ಹೆಂಗೆ ಸ್ನೇಹಿತರೆ? ಇದಕ್ಕೆ ನಾವು ಪಟ್ಟುವಲ್ಲ ಕಷ್ಟ. ಮೋಸ್ಟ್ಲಿ ವರ್ಜಿನ್ ಕೊಕೊನಟ್ ಆಯಿಲ್ಗೆ ನನ್ನ ಹತ್ರ ಆ ಟೈಮಲ್ಲಿ ಸಪೋರ್ಟ್ ಇರಲಿಲ್ಲ ಸ್ನೇಹಿತರೆ. ಸಪೋರ್ಟ್ ಅಂತ ಅಂದ್ರೆ, ವರ್ಜಿನ್ ಕೊಕೊನಟ್ ಆಯಿಲ್ ಮಾಡ್ಬೇಕಾದ್ರೆ ಮೊದಲು ಮನೆಯವ್ರದೇ ವಿರೋಧ, ಎರಡನೇದು ಮಿಷಿನರಿ ಬಗ್ಗೆ ಏನೂ ಐಡಿಯಾ ಇಲ್ಲ, ಒಂಥರ ಕಣ್ಣೀರಲ್ಲಿ ಕೈ ತೊಳೆದಿರೋ ಸ್ಟೋರಿ ನಂದು, ನಾನು ವರ್ಜಿನ್ ಕೊಕೊನಟ್ ಆಯಿಲ್ ಮಾಡಿದ್ದು. ಬಟ್ ನಾವು ಗುರುಲಿಂಗಯ್ಯ ಇಸ್ ಚೇಂಜ್ಡ್, ವಿ ಹ್ಯಾವ್ ಸೋ ಮಚ್ ಪವರ್, ನಮ್ಗೀಗ ತುಂಬಾ ಶಕ್ತಿ ಇದೆ, ವಿ ಕ್ಯಾನ್ ಡೂ ಎನಿಥಿಂಗ್. ಬಟ್ ರಿಸ್ಕ್ ಅಂತೂ ಕೊಡ್ತೀವಿ. ಪ್ರಾಡಕ್ಟ್ ತುಂಬಾ ಕಷ್ಟಪಟ್ವಿ, ಈ ಪ್ರಾಡಕ್ಟಿಗೆ ಬೇಕಾದ ಮಿಷಿನರಿ ಸ್ಟಿಲ್ ವಿ ಆರ್ ಪರ್ಚೇಸಿಂಗ್. ಯಾಕೆಂದ್ರೆ ಇದು ಸ್ಕೇಲ್ ಅಪ್ ಆಗುತ್ತೆ, ಇದು ತುಂಬಾ ಚೆನ್ನಾಗಾಗುತ್ತೆ. ಎಂಟೈರ್ ಇವತ್ ಮೀಟಿಂಗ್ ಮುಗಿದ್ಮೇಲೆ ನೀವ್ ಅಂದ್ಕತೀರಿ, ಸರ್ ನಮ್ಮ ಮನೆಯಲ್ಲಿ ಫಸ್ಟ್ ನಾವ್ ಇದನ್ ಬಿಟ್ಟಿನ್ ಬೇರೆ ಏನಕ್ಕೂ ಒಂದ್ ಹೆಜ್ಜೆಗೆ ಹೋಗಲ್ಲ. ಸೊ ಲೀಸ್ಟ್ ಹಾಕೋತಾ ಬಂದ್ವಿ. ನಮ್ಮ ಈ ಬ್ಯುಸಿ ಲೈಫ್ಗೋಸ್ಕರ ಆಹಾರದ ಪರಂಪರೆಯಲ್ಲಿ ದೂರ ಆಗ್ತಿರ್ತಕ್ಕಂಥ ಪ್ರಾಡಕ್ಟ್ಗಳು ಯಾವುವು? ಅವು ಒಳ್ಳೇದೇ, ಆದ್ರೆ ನಮ್ಮ ಮನೇಲಿ ಕೆಲವು ಹೆಣ್ಮಕ್ಳುಗಳನ್ನ ಬಳಸಲ್ಲ, ಯಾಕೆಂದ್ರೆ ದಟ್ ಪ್ರೋಸೆಸ್ ಶುಡ್ ಬಿ ಹೆವಿ. ಸೊ ಅದನ್ನ ಲಿಸ್ಟ್ ಹಾಕೊಂಡ್ವಿ. ನಮ್ಮ ಜನಗಳಲ್ಲಿ, ಅದು ಎಕ್ಸ್ಪೆಷಲಿ ಸಸ್ಯಾಹಾರಿಗಳಲ್ಲಿ ಪ್ರೋಟೀನ್ ಕೊರತೆ ಎದ್ದು ಕಾಣ್ತಾ ಇದೆ. ಸೊ ನಮಗನ್ನಿಸ್ತು, ಇದ್ರ ಬೇಸ್ನೆ ನಾವು ಪ್ರೋಟೀನ್ ಮಾಡಿದಾಗ ಒಂದಷ್ಟು ಪ್ರಮಾಣದ ಪ್ರೋಟೀನ್ ದೇಹಕ್ಕೆ ಹೋದ್ರೆ, ಸೊ ಇನ್ನೇನೇನು ನಾವು ಸೇರ್ಸಕ್ಕಾಗತ್ತೆ, ಸೇರಿಸಿ ಇದನ್ನ ರಿಚ್ ಮಾಡಕ್ಕಾಗತ್ತೆ. ಮಾಡಿದ ಪರಿಣಾಮನೇ ಇವತ್ತು ಮೊರಿಂಗಾ ನ್ಯೂಟ್ರಿಮಿಕ್ಸ್ ಇಷ್ಟ ಸಕ್ಸಸ್ಫುಲ್ ಆಗಿ ಆಚೆಗಡೆ ಬಂತು. ಸ್ನೇಹಿತರೆ, ಓವರ್ ಆಲ್ ನಮ್ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ, ಇದೊಂದು ನ್ಯಾನೋ ಟೆಕ್ನಾಲಜಿ ಆಗ್ಬೇಕು ಅಂತ. ನ್ಯಾನೋ ಟೆಕ್ನಾಲಜಿ ಅಂದ್ರೆ ಏನು? ನಾವು ಜನಗಳನ್ನ ದಿಕ್ ತಪ್ಸಕ್ ನಾವು ರೆಡಿ ಇಲ್ಲ. ಎಕ್ಸಾಂಪಲ್, ಏನೋ ಒಂದಷ್ಟು ಹಿಟ್ಗಳು ಮಾಡಿಟ್ಬಿಟ್ಟು ಬೆಳಗ್ಗೆ ತಿಂಡಿ ಬಿಟ್ಬಿಟ್ಟು ಇದನ್ನೇ ತಿನ್ನಿ, ಇಲ್ಲ. ಯಾಕೆ ಅಂತಂದ್ರೆ, ನಿಮ್ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನೀವು ತಿಂಡಿ ತಿಂದಂಗೆ ಹೋದ್ರೆ ಅವ್ರು ನಿಮಗ್ ಶಾಪ ಹಾಕಲ್ಲ. ಅದ್ ಯಾವ ಮುಂಡೆ ಗಂಡ ಅದನ್ನ ಏನ್ ತಂದು ಕೊಟ್ಟಿದನೋ ಗೊತ್ತಿಲ್ಲ, ಅದನ್ನ ಬೆಳಗ್ಗೆ ಎದ್ದು ಕುಡ್ಕೊಂಡು ಹೋಗಿ ಮನೇಲೇನು ತಿಂಡಿ ತಿಂತಾ ಇಲ್ಲ, ಅವನಿಗೆ ಬರಬಾರ್ದು ಬರ, ಇದು ಬರ ಅಂತ ಹೇಳಿ ಅದನ್ನ ಮಾಡಿರೋ ಕಂಪ್ನಿಯವ್ರಿಗೆ ಶಾಪ ಹಾಕೋ ಎಷ್ಟೋ ಮನೆಗಳಲ್ಲಿ ನಾವು ನೋಡಿದೀವಿ. ಸೊ ನಮಗ್ ಆ ಕಾನ್ಸೆಪ್ಟ್ ಮೇಲೆ ಇಷ್ಟ ಇಲ್ಲ. ನಮ್ಗೇನು, ಪ್ರಾಡಕ್ಟ್ ಚಿಕ್ಕದಾಗಿರ್ಬೇಕು ಬಟ್ ಭಯಂಕರ ಪವರ್ಫುಲ್ ಆಗಿರ್ಬೇಕು. ಎಷ್ಟು ಪವರ್ಫುಲ್ ಅಂತಂದ್ರೆ, ತಾಯಂದ್ರು ರಿಲ್ಯಾಕ್ಸ್ ಆಗ್ಬಿಡ್ಬೇಕು. ಯಾಕೆ ಅಂತಂದ್ರೆ, ಇವತ್ತು ಮಕ್ಳುಗಳಿಗೆ ತುಂಬಾ ಕಷ್ಟಪಡ್ತಾರೆ, ಆ ಹಣ್ಣು ತರಕ್ ಹೋಗ್ತಾರೆ, ಆ ಹಣ್ಣಲ್ಲಿ ಅಷ್ಟು ಕೆಮಿಕಲ್ಸ್, ಇದೇನೋ ತರಕ್ ಹೋಗ್ತಾರೆ, ಇದ್ರಲ್ಲೇನೋ ಸೇಬಲ್ಲೇನೋ ವ್ಯಾಕ್ಸ್ ಹಾಕಿರ್ತಾರೆ, ಇದಕ್ಕೇನೋ ದ್ರಾಕ್ಷಿಗೇನೋ ಇದು ಸ್ಪ್ರೇ ಮಾಡಿರ್ತಾರೆ, ತಲೆ ಕೆಟ್ಟೋಗುತ್ತೆ. ನಮ್ಮ ಮಕ್ಳಿಗೆ ಏನಪ್ಪ ತಿನ್ನಿಸ್ಬೇಕು? ಸೊ ಅವಾಗ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ, ನಾವೊಂದು ಸಣ್ಣ ಪ್ರಾಡಕ್ಟ್ ಮಾಡೋಣ. ಈ ಸಣ್ಣ ಪ್ರಾಡಕ್ಟ್ ಲಿಟ್ಲ್ ಸ್ಪೂನ್ ಲೆಕ್ಕದಲ್ಲಿ ಹೋಗುತ್ತೆ ಅಷ್ಟೇ, ಒಂದು ಸಣ್ಣ ಸ್ಪೂನ್ ಲೆಕ್ಕದಲ್ಲಿ ಹೋಗುತ್ತೆ. ಇಡೀ ಅವ್ರ ಮನೆಗೆ ಬೇಕಾಗಿದ್ದ ನ್ಯೂಟ್ರಿಷನ್ ಎಲ್ಲ ಒಂದ್ ಸ್ಪೂನಲ್ಲಿ ಸಿಕ್ಬಿಟ್ರೆ ನಮ್ಮ ಹೆಣ್ಮಕ್ಳದ್ದು 90% ಕೆಲಸ ತಪ್ಪುತ್ತಲ್ಲ. ಅಂಡ್ ವಿ ಆರ್ ಪ್ಲಾನ್ ಫಾರ್ ಬಜೆಟ್ ಅಂದ್ರೆ ಏನು? ಇದು ನಮ್ಮ ಕಂಪ್ನಿದು ಒಂದು ಡ್ರೀಮ್ ಪ್ರಾಡಕ್ಟ್. ನಾವ್ ಇವತ್ತು ಕೂಡ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕೆ ಅಂತಂದ್ರೆ, ಎಲ್ಲಾ ಪ್ರಾಡಕ್ಟ್ ಅಲ್ಲೂ ಲಾಭ ನಮಗೆ ಬೇಕಾಗೂ ಇಲ್ಲ. ಕೆಲವು ನಮ್ ಕಂಪನಿ ಹೆಸರನ್ನ ಬೆಳೆಸಂತ ಪ್ರಾಡಕ್ಟ್ಗಳು ಬೇಕು. ಅದೇ ಸಾಲಲ್ಲಿ ನಮ್ಮ ವರ್ಜಿನ್ ಕೊಕೊನಟ್ ಆಯಿಲ್ ನಿಂತ್ಬಿಟ್ಟಿದೆ. ಓಕೆ, ವರ್ಜಿನ್ ಕೊಕೊನಟ್ ಆಯಿಲ್ ಟಾಪ್ ಅಲ್ಲಿ ಇದೆ. ಹಂಗಾಗಿ ನಾವು ಅದರಲ್ಲಿ ಲಾಭ ಅಂತ ಸುಮಾರು ಒಂದು ಹಂತದಲ್ಲಿ ನಮ್ಮ ಎಡಿಒಗಳನ್ನ ನಾವು ತುಂಬಾ ನೆನೆಸ್ಕೋಬೇಕು.
ಲಾಭ ಇಲ್ದಂಗೆ ಕೆಲಸ ಮಾಡಿದ್ರು ಎಲ್ಲರೂ. ಇಲ್ಲ ಸರ್ ಇದು ಬೇಡ. ನಾವು ಟೋಟಲಿ ಕಂಪ್ನಿನ ಡಿಸೈಡ್ ಮಾಡಿದ್ವಿ ವರ್ಜಿನ್ ಕೋಕೋನಟ್ ಆಯಿಲ್ ಪ್ರಾಫಿಟ್ಗೋಸ್ಕರ ಮಾಡೋದೇ ಬೇಡ್ರಪ್ಪ. ವಿ ಡೂ ಇಟ್ ಆಸ್ ಎ ಸರ್ವಿಸ್. ಒಂದು ತೆಂಗು ಬೆಳೆಗಾರರಿಂದ ತೆಂಗು ಪರಿಚಯ ಆಗಬೇಕು ಜನಕ್ಕೆ, ಇನ್ನೊಂದು ಜನಕ್ಕೆ ಒಳ್ಳೇದಾಗಬೇಕು. ಅದೇ ಅಂದಾಜಲ್ಲಿ ನಾವು ಇದನ್ನ ಡಿಸೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಅಂತಂದ್ರೆ ಈ ಪ್ರಾಡಕ್ಟನ್ನ ಅತಿ ಕಡು ಬಡವನು ಕೂಡ ಅವನ ಮನೆಯಲ್ಲಿ ಬಳಸಬೇಕು. ಅದನ್ನು ಬಳಸಿದ್ರೆ ಅದರ ಬೆನಿಫಿಟ್ಸ್ ಅವನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ದುಡ್ಡಲ್ಲಿ ಲೆಕ್ಕ ಹಾಕಕ್ಕಾಗಲ್ಲ, ಆ ಥರ ಸಿಗ್ಬೇಕು. ಸೊ ಅಂತ ಒಂದು ನ್ಯೂಟ್ರಿಷಿಯಸ್ ಆಗಿರೋ ಒಂದು ಪವರ್ಫುಲ್ ಮಿಕ್ಸ್ನ ಮಾಡಬೇಕು. ಇದು ನಮ್ಮ ಮೋಟಿವ್ ಇತ್ತು, ಇದು ನಮ್ಮ ಒಂದು ಬೇಸಿಕ್ ಮೋಟಿವ್ ಇತ್ತು. ದೆನ್ ಇದಕ್ಕೇನೆ ನಾವೇನ್ ಮಾಡ್ಕೊಂಡ್ವಿ, ಇದನ್ನ ಚಿಕ್ಕದಾಗಿ ಮಾಡಿ ಮೋರ್ ನ್ಯೂಟ್ರಿಷಿಯಸ್ ಮಾಡಿದಾಗ ಬೇರೆ ಪ್ರಾಡಕ್ಟ್ಗಳ ಜೊತೆಗೆ ಸೇರ್ಸಕ್ ಈಸಿ ಆಗ್ಬಿಡುತ್ತೆ. ಲೈಕ್ ಅವನು ಏನಾರು ತಿನ್ಲಿ, ಎಕ್ಸಾಂಪಲ್ ಸಮ್ಮನ್ ಈಸ್ ಲೈಕ್ ಅವಲಕ್ಕಿ ಉಪ್ಪಿಟ್ಟು, ಸಮ್ಮನ್ ಲೈಕ್ಸ್ ದೋಸಾ, ಸಮ್ಮನ್ ಲೈಕ್ ನನಗೆ ಸರ್ ನಾನು ಸಲಾಡ್ ತಿಂತೀನಿ, ಸಲಾಡ್ ಮೇಲೆ ಹಾಕು, ಮೋರ್ ರಿಚ್ ಸಖತ್ತಾಗಿರುತ್ತೆ. ಸರ್ ನಂಗೆ ಸೂಪ್ ಇಷ್ಟ, ಸೂಪ್ ಒಳಗೆ ಹಾಕೊಂಡು ಜಸ್ಟ್ ಹಾಕು, ಬಿಸಿನೀರು ಹಾಕು, ಚೆನ್ನಾಗಿ ಕುದಿಸು, 4 ಬ್ರೆಡ್ ಪೀಸ್ ತುಪ್ಪದಲ್ಲಿ ಹುರಿದು ಹಾಕು, ಸೂಪ್ ರೆಡಿ. ಸರ್ ನನಗೆ ಬ್ರೆಡ್, ಸರ್ ನಮ್ಮ ಮನೆಯಲ್ಲಿ ನನ್ನ ಮಕ್ಳುಗಳು ಬ್ರೆಡ್ ಟೋಸ್ಟ್ ಕೇಳ್ತಾ ಇದ್ದಾರೆ. ವೆರಿ ಗುಡ್, ನಿಮ್ಗೆ ಸಾಧ್ಯವಾದ್ರೆ ಗೋಧಿ ಬ್ರೆಡ್ ಅನ್ನ ಬಳಸಿ. ಅಂಡ್ ಬ್ರೆಡ್ ಮನೇಲಿ ಮಾಡೋದು ಬಹಳ ಸುಲಭ. ನನ್ನ ಮಗಳಂತೂ ಸಖತ ಮಾಡ್ತಾಳೆ, ತುಂಬಾ ಈಸಿ ಬ್ರೆಡ್ ಮಾಡೋದು. ನಿಮ್ ನೋಡಿ, ಬ್ರೆಡ್ ಅನ್ನೋದನ್ನ ನಾವು ದೂರ ಮಾಡೋಕ್ಕಾಗಲ್ಲ. ಸಾಧ್ಯವಾದಷ್ಟು ನೀವು ಹೆಲ್ದಿ ಆಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು ಅಂದ್ರೆ ನೀವು ಒಳ್ಳೆ ಕಲಾವಿದರು, ಒಳ್ಳೆ ಇದೋ ಎಲ್ಲರೂ, ಬಟ್ ಒಳ್ಳೆ ಅಡಿಗೆ ಭಟ್ರು ಆಗ್ಬೇಕು. ಅಂಡ್ ನಾನು ತಿನ್ನೋ 50% ಫುಡ್ನ ನಾನು ಅಡಿಗೆ ಮಾಡ್ಕೋತೀನಿ. ಮೋರ್ ದ್ಯಾನ್ 50% ಐ ವಿಲ್ ಕುಕ್ ಮೈ ಸೆಲ್ಫ್ ಓನ್ಲಿ. ನಾನೇ ಮಾಡ್ಕೋತೀನಿ. ನನಗೆ ಏನ್ ಬೇಕು, ಯಾಕೆ ನನಗೇನ್ ಬೇಕು ಅನ್ನೋದು ಬೇರೆಯವ್ರಿಗೆ ಏನ್ ಗೊತ್ತಿರುತ್ತೆ. ಸರ್ ಹಂಗಾರೆ ನೀವು ಮನೇಲಿ ಮಾಡಿ ತಿಂತೀರಾ? 50% ತಿಂತೀನಿ, 50% ಅವ್ರು ಮಾಡಿದ್ದೆಲ್ಲ ತಿಂತೀನಿ, ಇನ್ 50% ನಾನ್ ಸ್ವಂತ ಕುಕ್ ಮಾಡ್ಕೋತೀನಿ. ಅದೇ ತರ ನಿಮಗೆ ಗೊತ್ತಿರಬೇಕು ಏನ್ ಬೇಕು. ಸೊ ಅದೇ ತರ ಬ್ರೆಡ್ ಮನೇಲಿ ತುಂಬಾ ಈಸಿಯಾಗಿ ಮಾಡ್ಬೋದು. ಅದನ್ನ ಮಾಡ್ಕೊಳ್ಳಿ, ಮಾಡ್ಕೊಂಡು ಅದ್ರ ಮೇಲೆ ಈ ಮೊರಿಂಗಾನ ಸಿಂಪಲ್ ತುಪ್ಪದ ಜೊತೆನೋ ವರ್ಜಿನ್ ಕೋಕೋನಟ್ ಆಯಿಲ್ ಜೊತೆನೋ ಕಲಿಸ್ಬಿಟ್ಟು ಒಂದು ಮೇಲ್ಗಡೆ ಸ್ವೈಪ್ ಮಾಡಿ, ಅದಕ್ಕೆ ವೆಜಿಟೇಬಲ್ ಜೋಡಿಸಿ, ಒಂದು ಸ್ಲೈಸ್ ಆಫ್ ಚೀಸ್ನ ಅದಕ್ಕೆ ಹಾಕಿ, ನೀವೇನಾದ್ರೂ ಬ್ರೆಡ್ ಟೋಸ್ಟ್ ಮಕ್ಳುಗಳಿಗೆ ಮಾಡಿಕೊಟ್ರಿ ಅಂತಂದ್ರೆ ನೀವು ಕನ್ಸಲು ಅಂದ್ಕೊಂಡಿರಲ್ಲ ಅಷ್ಟು ನ್ಯೂಟ್ರಿಷಿಯಸ್ ಬ್ರೆಡ್ ಟೋಸ್ಟ್ ಅದಾಗಿರುತ್ತೆ. ದೋಸೆಗೆ ಸೇರಿಸಿ ಮಸಾಲೆ ದೋಸೆ ಆಗುತ್ತೆ. ನೀವ್ ಯಾವ್ದಕ್ಕೆ ಸೇರಿಸಿ ಅದು ಇದಾಗಬೇಕು, ಮೋರ್ ನ್ಯೂಟ್ರಿಷಿಯಸ್ ಆಗಬೇಕು. ಸಾಂಬಾರ್ಗೆ ಹಾಕಿ, ಪಲ್ಯಕ್ಕೆ ಹಾಕಿ, ಎಲ್ಗಾರ ಹಾಕಿ, ಅದು ಅಲ್ಟಿಮೇಟ್ ಟೇಸ್ಟ್ ಅನ್ಬೇಕು. ಸೊ ಈ ವಿಚಾರದಲ್ಲೇ ನಾವಿದನ್ನ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಸಕ್ಸಸ್ ಕೂಡ ಆದ್ವಿ. ಸರ್ ಹಾಗಾದ್ರೆ ಏನೇನ್ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ ಸರ್, ಏನೇನನ್ನ ಹಾಕಿ ನಾವು ಈ ಫೈನಲ್ ಔಟ್ಪುಟ್ ಪ್ರಾಡಕ್ಟ್ ಅನ್ನ ತಂದಿದ್ದೀವಿ ಸರ್? ಬನ್ನಿ ಸ್ನೇಹಿತರೆ, ಒಂದೊಂದೇ ತಿಳ್ಕೊಂಡು ಹೋಗೋಣ. ಯಾಕೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ವಿ ನೋ ದಟ್ ಇಂಡಿಯಾ ಫುಡ್ಗೆ ಫೇಮಸ್ ಆಗಿತ್ತು, ನಮ್ಮ ದೇಶದ ಮಸಾಲೆಗಳಿಗೆ. ನಾವು ಜನಗಳನ್ನ ದಿಕ್ ತಪ್ಸಕ್ಕೋಸ್ಕರ ಯಾವುದೋ ವಿದೇಶದಿಂದ ತಂದಿರೋದು ಇದಕ್ಕೆ ನಥಿಂಗ್, ಎಲ್ಲ ನಮ್ಮ ಲೋಕಲ್ಲೇ. ಅದನ್ನ ನೀಟಾಗಿ ಪ್ಲಾನ್ ಮಾಡಿ ಯಾವ ತರ ನಾವ್ ಇದಕ್ಕೆ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನ ಪ್ಲಾನ್ ಮಾಡಿದೀವಿ. ಫಸ್ಟ್ ನಮ್ಮ ಪರಂಪರೆಯಿಂದ ಅಚಿಕ್ ಹೋಗ್ತಿರೋ ಪ್ರಾಡಕ್ಟ್ಗಳನ್ನ ಇದ್ರಲ್ಲಿ ಹಾಕಿ ಇದನ್ನ ರಿಚ್ ಮಾಡಕ್ ಪ್ರಯತ್ನ ಪಟ್ಟಿದ್ದೀವಿ. ಬನ್ನಿ, ಮೊದಲನೇದಾಗಿ ಈ ಒಂದು ಮೊರಿಂಗಾ ಏನಿದೆ, ಇದು ಫಸ್ಟ್ ಆಫ್ ಆಲ್ ನಾವೇನು ಈ ಮೊರಿಂಗಾ ನ್ಯೂಟ್ರಿ ಮಿಕ್ಸ್ ಇದೆ, ನಮ್ಮ ಈ ಫಾಸ್ಟ್ ಲೈಫ್, ಟೋಟಲಿ ಜನ ತುಂಬಾ ಫಾಸ್ಟ್ ಅಲ್ಲಿದ್ದಾರೆ ಈಗ ಸರ್. ಒಂದು ಆರ್ಗನೈಸ್ಡ್ ಮಾಡಕ್ಕೂ ಟೈಮ್ ಇಲ್ಲ. ಕೆಲವು ಕಡೆ ಬೆಂಗಳೂರಂತ ಜಾಗಗಳಲ್ಲಿ ಕುತ್ಕೊಂಡು ಒಂದ್ 10 ನಿಮಿಷ ಒಟ್ಟಿಗೆ ಊಟ ಮಾಡಕ್ಕೂ ಕೂಡ ಪೇಷನ್ಸ್ ಇರಲ್ಲ. ನಿದ್ದೆ ಸಾಕಾಗಲ್ಲ, ಸ್ಟ್ರೆಸ್ ಇದೆ, ಓವರ್ಲೋಡ್ ಇದೆ, ಎಲ್ಲ ಇದೆ. ಇದ್ರೊಳಗೆ ಏನಾದ್ರೂ ನಾವು ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳಿದ್ರೆ ಅವರು ಸೀದಾ ತಲೆನೇ ಕೆಡಿಸ್ಕೊಬಿಡ್ತಾರೆ. ಅವ್ರ ಗುರು ಇದೆಲ್ಲ ಆಗತ್ತಾ? ನಮಗನ್ನಿಸ್ತು ಇದನ್ನೆಲ್ಲ ಒಂದು ಬಾಟ್ಲಲ್ಲಿ ಯಾಕೆ ಕೊಡಬಾರ್ದು, ಅವನ್ ಎಷ್ಟು ಪ್ರಾಬ್ಲಮ್ ಇದೆಯೋ ಅಷ್ಟು ಪ್ರಾಬ್ಲಮ್ನ ಒಂದು ಕಡೆಯಿಂದ ಯಾಕೆ ಸಪ್ಲೈ ಮಾಡಬಾರ್ದು ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿ ಇದನ್ನ ಪ್ರೆಸೆಂಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ. ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಇದರಲ್ಲಿರೋದು ಮೊರಿಂಗಾ. ಮೊರಿಂಗಾಕ್ಕೆ ಇಷ್ಟು ಫೇಮಸ್ ಏನಕ್ಕೆ? ಎನಿಬಡಿ ಕ್ಯಾನ್ ಕಾಮೆಂಟ್ ವೈ ಮೊರಿಂಗಾ ದಿಸ್ ಮಚ್ ಆಫ್ ಫೇಮಸ್? ಇಲ್ಲಿರೋ ಈ ವಿಚಾರ ಸೈಡಿಗೆ ಇಟ್ಬಿಡಿ ಸ್ನೇಹಿತರೆ. ಸೈಂಟಿಫಿಕ್ ಅನಾಲಿಸಿಸ್ ಇದ್ರಲ್ಲಿ ಅದಿದೆ ಇದಿದೆ, ನನಗಿದು ಬೇಡ. ನನಗೆ
ಹ್ಮ್ ಜನರಲ್ ಆಗಿ ಹೇಳಿ. ಜನರಲ್ ಆಗಿ ವೈ ಮೊರಿಂಗಾ ಸೋ ರಿಚ್? ಯಾಕೆ ಅಂತಂದ್ರೆ ಸ್ನೇಹಿತರೆ, ಇದು ಫಲವತ್ತಾಗಿರೋ ಭೂಮಿನಲ್ಲಿ ಫಲವತ್ತಾಗಿ ಬೆಳೀತಕ್ಕಂತಹ ಗಿಡ ಅಲ್ಲ. ಎಂತ ಕೆಟ್ಟೋಗಿರೋ ಕ್ರಿಟಿಕಲ್ ಇರ್ತಕ್ಕಂತಹ ಕಷ್ಟಕರವಾಗಿರ್ತಕ್ಕಂತಹ ಕಲ್ಲು ಮಣ್ಣು ಹೀಟೋ ಅದೋ ಇದೋ ಏನು ಗೊತ್ತಿಲ್ಲ. ಎಂತ ವಾತಾವರಣದಲ್ಲಿ ಒಂದನಿ ನೀರಿಲ್ಲ ಅಂದ್ರೂ ಕೂಡ ಆ ಜಾಗದಲ್ಲಿ ಜೀವಂತವಾಗಿ ತನ್ನನ್ನ ತಾನು ಹಿಡ್ಕೊಂಡು ಎಲ್ಲಾ ಪರಿಸರಗಳನ್ನ ಹೊಂದಿಸ್ಕೊತ ಪ್ರಕೃತಿಯಿಂದ ಅಂದ್ರೆ ಮಣ್ಣಿಂದ ಅಷ್ಟೇ ಅಲ್ಲ, ವಾತಾವರಣದಿಂದ ತನ್ನಲ್ಲಿ ಶಕ್ತಿನ ಉತ್ಪಾದಿಸ್ಕಂತಕ್ಕಂತಹ ಜಗತ್ತಲ್ಲಿರೋ ಕೆಲವೇ ಗಿಡಗಳಲ್ಲಿ ಮೊರಿಂಗ ಕೂಡ ಒಂದು ಬರುತ್ತೆ. ಬರ್ಕೊಂಬಿಡಿ. ಮತ್ ಇದನ್ನ ಕೇಳಕ್ ಹೋಗ್ಬೇಡಿ. ವೈ ಮೊರಿಂಗ ಇಸ್ ಫೇಮಸ್ ಅಂತಂದ್ರೆ ಕ್ಲಿಷ್ಟಕರವಾಗಿರೋ ಜಾಗದಲ್ಲಿ ಇದು ಬೆಳೆಯುತ್ತೆ. ನೀವು ಹಳ್ಳಿಗಳಲ್ಲಿ ನೋಡಿರ್ಬೋದು, ತಿಪ್ಪೆಗಳ ಮೇಲೆ ಬದಿಗಳ ಮೇಲೆ ಅದಕ್ಕೆ ಯಾರು ಒಂದಿಡಿ ಗೊಬ್ಬರನೂ ಹಾಕಲ್ಲ, ಒಂದಿಡಿ ನೀರು ಹಾಕಲ್ಲ, ಒಳ್ಳೆ ಹಲ್ಸಾಗಿರುತ್ತೆ. ಅದು ಎಷ್ಟು ಅದ್ಭುತವಾಗಿರುತ್ತೆ ಅಂತಂದ್ರೆ, ಅಂದರೆ ಅದಕ್ಕೆ ಭೂಮಿಯಲ್ಲಿರೋ ತೇವಾಂಶ, ಭೂಮಿನಲ್ಲಿರೋ ಪೋಷಕಾಂಶಗಳಿಂದ ಹೆಚ್ಚಾಗಿ ವಾತಾವರಣದಿಂದ ಗಾಳಿಯಿಂದ ಅಂದ್ರೆ ಈ ಸೂರ್ಯನ ಬಿಸಿಲಿನಿಂದ ತನ್ನ ದೇಹದಲ್ಲಿ ಶಕ್ತಿಯನ್ನು ಉತ್ಪಾದಿಸ್ತಕ್ಕಂತಹ ಭೂಮಿಯ ಮೇಲಿರುವ ಕೆಲವೇ ಗಿಡಗಳಲ್ಲಿ ಈ ಮೊರಿಂಗನು ಕೂಡ ಒಂದು. ಜೊತೆಗೆ ತನ್ನನ್ನ ತಾನು ಎಷ್ಟು ಫ್ಲೆಕ್ಸಿಬಲ್ ಆಗಿ ಇಟ್ಕೊಳುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿ ಆ ಗಿಡ ಸಲುಕೊಳುತ್ತೆ ಅಂತಂದ್ರೆ ಬಹಳ ವರ್ಷಗಳವರೆಗೆ ಯಾವುದೇ ರೀತಿ ರೋಗ ರುಜಿನ ಆ ಕಡಿಮೆ ಸ್ನೇಹಿತರೆ. ಅದರ ಎಲೆಗಳು ತುಂಬಾ ಚಿಕ್ಕ ಎಲೆಗಳು, ತುಂಬಾ ಸೆನ್ಸಿಟಿವ್ ಎಲೆಗಳು, ಆದ್ರೂ ಕೂಡ ಅದಕ್ಕೆ ಫಂಗಸ್ಗಳಾಗ್ಲಿ, ಅದಕ್ಕೆ ವೈರಸ್ಗಳಾಗ್ಲಿ, ಅದಕ್ಕೆ ಬ್ಯಾಕ್ಟೀರಿಯಾಗಳಾಗ್ಲಿ ಬರಲ್ಲ. ಯಾಕೆ ಅಂತಂದ್ರೆ ಅವುಗಳು ಎಲ್ಲಿ ವೀಕ್ ಇರುತ್ತೋ, ಫಂಗಸ್ ಅನ್ನೋದು ಯಾರಿಗ ಹೋಗುತ್ತೆ? ಕೊರೋನಾ ಯಾರಿಗ್ ಬಂತು? ವೀಕ್ ಆದವ್ರಿಗೆ ಬಂತು. ಸ್ಟ್ರಾಂಗ್ ಆದವ್ರಿಗೆ ಬಂತ? ಹತ್ರಕ್ಕೂ ಬರ್ಲಿಲ್ಲ. ನಾವು ಕೊರೋನಾ ಬಂದವ್ರನ್ನೇ ಟಚ್ ಆದ್ವಿ, ಕೊರೋನಾ ಬಂದವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ ಬಂದ್ವಿ, ನಮಗ್ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಸ್ಟ್ರಾಂಗ್ ಇದ್ದರ ತಕ್ಕ ಅದು ಬರಲ್ಲ. ಅದೇ ತರ ಇದಕ್ಕೆ ಯಾಕೆ ಹುಳುಗಳು ಹೋಗಲ್ಲ ಇದರ ತಂಟೆಗೆ ಅಂತಂದ್ರೆ, ಇದು ತನ್ನೊಳಗಿರ್ತಕ್ಕಂಥ ಶಕ್ತಿನ ಅಷ್ಟು ಜಾಸ್ತಿ ಇಟ್ಕೊಂಡಿರೋದ್ರಿಂದ ಈಸಿಯಾಗಿ ಇದಕ್ಕೆ ಯಾವುದು ಹುಳಗಳಾಗ್ಲಿ ಹೋಗಲ್ಲ. ಸೊ ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಔಷಧಿಗಳನ್ನ ಅದನ್ನ ಇದನ್ನ ಹೊಡಿತಕ್ಕಂಥ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಕೆಲವು ವಿಚಾರಗಳು ಎಷ್ಟರ ಮಟ್ಟಿಗೆ ಇದೆ ಅಂತ ನಾವು ಸುಮ್ಮನೆ ಕಣ್ಣಾಡ್ಸಿದ್ರೆ, ಹಾಲಿಗಿಂತ 17% ಎಕ್ಸ್ಟ್ರಾ ಕ್ಯಾಲ್ಸಿಯಂ ಇದೆ. ಇದು ನಮಗ್ ಬೇಕಾಗಿರೋದ ಮೇಜರ್ ಕ್ಯಾಲ್ಸಿಯಂ ಇಶ್ಯೂ. ಇವತ್ತು ಯಾವ ಹೆಣ್ಮಕ್ಳು ನೋಡು, ಸರ್ ನನಗೆ ಕೂರಕ್ಕಾಗಲ್ಲ, ಅವರು ಎಷ್ಟು ಹಿಂಸೆ ಪಡ್ತಿರ್ತಾರೆ ಅಂದ್ರೆ, ನಾನು ಕೆಲವು ಮೀಟಿಂಗ್ಗಳಿಗೆ ಹೋಗ್ತೀನಿ ಸ್ನೇಹಿತರೆ, ನಾನ್ ನಿಂತ್ಕೊಂಡು ಮೀಟಿಂಗ್ ಕೊಡ್ತಿರ್ತೀನಿ, ಕುತ್ಕೊಂಡು ಕೇಳಕ್ ಅವ್ರು ಕಷ್ಟಪಡ್ತಿರ್ತಾರೆ. ಏನಿದು? ಕ್ಯಾಲ್ಸಿಯಂ ಡಿಫಿಷಿಯನ್ಸಿ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಅದು ಯಾವ ಫಾರ್ಮೇಶನ್ ಅಲ್ಲಿ ಸಿಗ್ತಿದೆ ಅಂತ ನಮಗೆ ಗೊತ್ತಿಲ್ಲ, ಸಿಕ್ಕಿದ್ರು ನಮ್ ದೇಹಕ್ಕೆ ಹೆಂಗ್ ತಗೊಂತಿದೆ ಅಂತ ಗೊತ್ತಿಲ್ಲ. ಸೊ ಅಷ್ಟೊಂದು ಹಾಲು ಕುಡಿಯೋದಾದ್ರೆ ಹೆಂಗೆ? ಅಷ್ಟೊಂದು ಹಾಲು ಕುಡಿದ್ರೆ ಬ್ಲೋಟಿಂಗ್ ಶುರುವಾಗುತ್ತೆ. ಅಷ್ಟೊಂದು ಕ್ವಾಲಿಟಿ ಹಾಲು ತರೋದಾದ್ರೂ ಎಲ್ಲಿ? ಅಷ್ಟೊಂದು ಪ್ರಮಾಣದಲ್ಲಿ ನಾನು ಕ್ಯಾಲ್ಸಿಯಂಗೆ ಅದು ಹೆಂಗ್ ಸಾಧ್ಯ? ಸಾಧ್ಯ ಇಲ್ಲ ಅಲ್ವಾ? ಸೊ ಮೊರಿಂಗಾ ಇಸ್ ಲೈಕ್ ದಟ್. ಸರ್ ನೀವು ಕಂಪೇರ್ ಮಾಡ್ತೀರಿ ಅಂತಂದ್ರೆ, ಬನಾನಾಗಿಂತ 15% ಎಕ್ಸ್ಟ್ರಾ ಅಂದ್ರೆ ಟೈಮ್ಸ್ 15 ಟೈಮ್ಸ್ ಅದರಲ್ಲಿ ಪೊಟ್ಯಾಷಿಯಂ ಇದೆ ಸ್ನೇಹಿತರೆ. ಆ ಪೊಟ್ಯಾಷಿಯಂ ರಿಚ್ ಇರೋದ್ರಿಂದ ಏನಾಗುತ್ತೆ, ಆ ನಿಮಗೆ ಯಾವತ್ತೂ ಕೂಡ ಈ ಡೈಜೆಷನ್ ಇಶ್ಯೂ ಅನ್ನೋದು ಬರಲ್ಲ. ಫೈಬರ್ ಇವತ್ತೇನ್ ನಾವೆಲ್ಲ ಇಡೀ ಜಗತ್ತು ಪ್ರಾಬ್ಲಮ್ಯಾಟಿಕ್ ಆಗಿ ಸಿಗಾಕೊಂಡಿದೆ, ಫೈಬರ್ ಇಲ್ಲ, ಫೈಬರ್ ಇಲ್ಲ. ಯಾಕೆಂದ್ರೆ ಈಸಿಯಾಗಿ ನಮಗೆ ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ, ನಮ್ ಕರಳು ಫ್ರೀ ಆಗ್ತಾ ಇಲ್ಲ. ಅಂದ್ರೆ ಓಟ್ಸ್ಗಿಂತ 4 ಟೈಮ್ ಜಾಸ್ತಿ ಇರುತ್ತೆ. ಸೊ ಎಗ್ಗಿಗಿಂತ ನಾವು ಈ ಕೆಲವರು ಈ ಕಂಪ್ಯಾರಿಸನ್ ಇಂದ ಎಗ್ ಕೈ ಬಿಟ್ಬಿಟ್ಟಿವಿ. ಎಂತ ಜನ ಇದ್ದಾರೆ ನಮ್ಗೆ ಅಂತಂದ್ರೆ, ನಾವ್ ಅದ್ರ ಮೇಲೆ ಮೊಟ್ಟೆ ಚಿತ್ರ ಹಾಕಿದ್ವಿ. ಯಾಕೆಂದ್ರೆ ಎಗ್ಗಿಗಿಂತ ಇದರಲ್ಲಿ ಇನ್ನೂ ಬಹಳ ಟೈಮ್ ಅಷ್ಟು ಟೈಮ್ ಇದರಲ್ಲಿ ಪ್ರೋಟೀನ್ ಇದೆ ಅಂತ. ಇದಕ್ ನೀವು ಮೊಟ್ಟೆ ಹಾಕಿದೀರ ಕಣ್ರಿ, ನಾವ್ ಅದಕ್ಕೆ ತಿನ್ನಲ್ಲ ಅಂದ್ರೆ ಅಂತೆ ಅವರಿಗೆ ಇಲ್ಲಿಂದಾನೆ ಕೈಗೆ ನಮಸ್ಕಾರ ಮಾಡ್ಬಿಡ್ತೀನಿ ಸ್ವಾಮಿ. ಅದು ಎಗ್ಗನ್ನ ಯಾರಾದ್ರೂ ಈ ಪ್ರಾಡಕ್ಟ್ ಸೇರ್ಸಿದ್ರೆ, ಎಗ್ ಎಷ್ಟಿರುತ್ತೆ ಸೆಲ್ಫ್ ಲೈಫ್, ನೀವು ಅದನ್ನ ಏನ್ ಮಾಡಿದ್ರು ಕೂಡ ಜಾಸ್ತಿ ದಿನ ಇಡಕ. ಅಂಡ್ ಅದನ್ನ ವೆಜ್ ಅಂತ
ನಾವು ಕ್ಲೈಮ್ ಮಾಡಕ್ಕಾಗತ್ತ? ಕಂಪೇರ್ ಬಿಟ್ಟಿದೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ಅಂದಾಗ ಆ ಎಗ್ಗಿಗಿಂತ ಮೋರ್ ದ್ಯಾನ್ 12 ಟೈಮ್ಸ್ ಇದರಲ್ಲಿ ಪ್ರೋಟೀನ್ ಇದೆ ಅಂತ ನಾವು ನಿಮಗೆ ಅರ್ಥ ಮಾಡ್ಸಕ್ ಆ ಚಿತ್ರ ಹಾಕಿದ್ವಿ. ಅದನ್ನ ಅರ್ಥ ಮಾಡಿಸೋ ಕಾಮನ್ ಸೆನ್ಸು ಕೂಡ ನಮ್ ಜನಕ್ಕಿಲ್ಲ. ಏಕ್ದಮ್ ಡಿಸೈಡ್ ಮಾಡ್ಬಿಟ್ರು ವಿ ಆರ್ ನಾಟ್ ಈಟಿಂಗ್ ದಿಸ್ ಅಂತ ಬುದ್ಧಿವಂತರಿಗೆ ನಾನು ಒಂದು ಮಾತು ಕೇಳ್ತೀನಿ. ಅದ್ ಹೆಂಗ್ರಿ ಡೈರಿಲಿ ಹೋಗ್ಬಿಟ್ಟು ನೀವು ಬೇಕರಿಗಳಿಗೆ ಹೋಗ್ಬಿಟ್ಟು ಆ ಕೇಕ್ಗಳು ತಂದು ಯಾರ ಮನೇಲಿ ಕತ್ತರಿಸ್ತಾ ಇಲ್ಲ ಇವತ್ತು? ಎಲ್ಲರ ಮನ್ಲು ತರ್ತೀರಾ, ಕತ್ತರಿಸ್ತೀರಾ. ಆ ಮಟ್ಟಕ್ಕೆ ಅದೊಂದು ಇಮೇಜ್ ಮೇಲೆನೆ ಚರ್ಚೆಗಳು ಬಂತು. ನಾವು ಅದ್ರ ಸವಾಸನೆ ಬೇಡ ಅಂತ ತೆಗೆದ್ಬಿಟ್ಟು ಸೈಡಿಗೆ ಇಟ್ವಿ. ಸ್ನೇಹಿತರೆ, ಸ್ಪೀನಚ್ಗಿಂತ ಐರನ್ ಅಂದ್ರೆ 25 ಟೈಮ್ಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಅಂದ್ರೆ ಸ್ಪೀನಚ್ ನೀವು ಹೆಚ್ಚು ಕಮ್ಮಿ ಇದರಲ್ಲಿ 1 ಸ್ಪೂನ್ ನೀವು ಮೊರಿಂಗಾನ ನೀವು ಕನ್ಸ್ಯೂಮ್ ಮಾಡೋದ್ರಿಂತಂದ್ರೆ ಅದ್ರ 25 ಟೈಮ್ಸ್ ಅಂತಂದಾಗ 25 ಸ್ಪೂನ್ ಸ್ಪೀನಚ್ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ, ಹೆಚ್ಚು ಕಮ್ಮಿ ಒಂದು 10-15 kg ಪಾಲಕ್ ಸೊಪ್ಪನ್ನ ಒಣಗಿಸಿ ಪುಡಿ ಮಾಡಿ ನಾವು ತಿಂದ್ರೆ ಏನ್ ಐರನ್ ಸಿಗ್ಬೇಕೋ ಆ ಐರನ್ನು ಜಸ್ಟ್ 1 ಸ್ಪೂನ್ ಮೊರಿಂಗಾದಲ್ಲಿ ನಮ್ ದೇಹಕ್ಕೆ ಹೋಗುತ್ತೆ ಅಂತಂದ್ರೆ ನಮ್ ದೇಹ ಏನಾಗ್ಬೋದು? ಆರೆಂಜ್ಗಿಂತ 7 ಟೈಮ್ ಎಕ್ಸ್ಟ್ರಾ ನಮಗಿಲ್ಲಿ ವಿಟಮಿನ್ ಸಿ ಸಿಗುತ್ತೆ. ಸ್ನೇಹಿತರೆ, ಇದರ ಜೊತೆಗೆ ಇದರಲ್ಲಿ ಎಂತ ಆಂಟಿ ಇಂಪ್ಲಿಮೆಂಟರಿ ಪ್ರಾಪರ್ಟೀಸ್ ಇದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ದೇಹದಲ್ಲಿ ಅನ್ನೆಸೆಸರಿ ಇನ್ಫ್ಲಮೇಷನ್ ಊತಗಳು ಇದರಲ್ಲಿ ಕ್ರಿಯೇಟ್ ಆಗಲ್ಲ. ಬೋನು ಆಟೋಮೆಟಿಕಲಿ ಕ್ಯಾಲ್ಸಿಯಂ ಹೋದ್ಮೇಲೆ ಸ್ಟ್ರೆಂತ್ ಆಗುತ್ತೆ. ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ. ನೋಡ್ರಪ್ಪ, ರಕ್ತದ ರಿಲೇಟೆಡ್ ಯಾರ್ಯಾರಿಗೆ ಪ್ರಾಬ್ಲಮ್ ಇದೆ ಅದ್ರ ಸಮಸ್ಯೆ ಆಗುತ್ತೆ, ಅದರ ಸಮಸ್ಯೆ ಸಾಲ್ವ್ ಆಗ್ತಾ ಬರುತ್ತೆ. ಆಮೇಲೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಹಾರ್ಟ್ ಹೆಲ್ತ್ ಸಖತ್ತಾಗುತ್ತೆ. ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸ್ಕಿನ್ನು ಹೇರು ಅಂತ ಯಾರ್ಯಾರು ತಲೆ ಕೆಡಿಸ್ಕೊಂಡಿದ್ರೋ ಅವರಿಗೆ ಅಂತೂ ಸಖತ್ತಾಗಿರುತ್ತೆ. ಡೈಜೆಷನ್ ಸಖತ್ತಾಗಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ಇವತ್ತು ಭೂಮಿ ಮೇಲಿರೋರಿಗೆ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಗೊತ್ತು, ನುಗ್ಗೆಕಾಯಿನ ಅದನ್ನ ನ್ಯಾಚುರಲ್ ವಯಾಗ್ರ ಅಂತ ಕರೀತಾರೆ. ವಯಾಗ್ರ ಅಂತಂದ್ರೆ ಅಷ್ಟು ಸ್ಟ್ರೆಂತ್ ಅನ್ನ ದೇಹದಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಅವ್ರ ದೇಹಕ್ಕೆ ತಂದು ಕೊಡುತ್ತೆ. ಅಷ್ಟು ಬ್ಯೂಟಿಫುಲ್ ಯಾವುದು ಅಂತಂದ್ರೆ ಮೊರಿಂಗಾ ಅಂತ. ಸೊ ಇವತ್ತು ಸದ್ಯದ ದಿನಗಳಲ್ಲಿ ನಮಗೆ ಯಾವುದಾದ್ರೂ ಒಂದು ಪ್ಲಾಂಟ್ ಅಂದ್ರೆ ಒಂದು ಗಿಡದಿಂದ ನಾವು ಇಷ್ಟೊಂದು ಬೆನಿಫಿಟ್ಸ್ನ ನಾವೇನಾದ್ರೂ ನಮ್ಮ ದೇಹಕ್ಕೆ ತಗೋಬಹುದು ಅಂದ್ರೆ ಅದು ಮೊರಿಂಗಾ. ಸೊ ಈ ಮೊರಿಂಗಾನೇ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಏನಾದ್ರೂ ಮಾಡಿ 1 ಸ್ಪೂನ್ ಹೊಟ್ಟೆಗೆ ನಾವಿದನ್ನ ಕಳಿಸ್ಬೇಕು. ಸೊ ಇದನ್ನ ಟ್ಯಾಬ್ಲೆಟ್ ಮಾಡಿ ನೀವೇನಾದ್ರೂ ಅಮೆಝಾನ್ಗೆ ಹೋದ್ರೆ ಅಥವಾ ನೀವು ಯಾವ್ದಾದ್ರು ಒಂದು ಕಂಪ್ನಿಗಳನ್ನ ನೀವು ಕೆಲವು ನೋಡ್ತಾ ಇದ್ರೆ, ಮೊರಿಂಗಾದಲ್ಲಿ ಅವ್ರು ತುಂಬಾ ಎಕ್ಸಲೆಂಟ್ಸ್ ಇದ್ದಾರೆ. ದೇ ಆರ್ ಮೇಕಿಂಗ್ ಕ್ಯಾಪ್ಸೂಲ್ಸ್ ಮಾಡಿದಾಗ ಅಗೇನ್ ನಮಗೆ ಕ್ವಶನ್ ಬಂದಿದ್ದೇನು ಅಂದ್ರೆ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಯಾಕೆ? ಮೊರಿಂಗಾ ಇಸ್ ಎ ಫುಡ್. ಅದು ಫುಡ್ ಒಳಗೆ ಹೋದ್ರೆ ಇನ್ನೂ ಫುಡ್ ರಿಚ್ ಆಗ್ತಾ ಹೋಗುತ್ತೆ, ಟೇಸ್ಟ್ ಆಗ್ತಾ ಹೋಗುತ್ತೆ. ಅದನ್ನ ಡಿಕೋಡ್ ಮಾಡೋಣ. ಏಕ್ದಮ್ ಕ್ಯಾಪ್ಸೂಲ್ ಮಾಡ್ಬಿಟ್ಟು ಎಲ್ಲ ತಗೊಂಡೋಗಿ ಮೆಡಿಸನ್ ಅಂತ ಇಟ್ಟಾಗ ಎಂತ ತಂದೆ ತಾಯಿಗೂ ಕೂಡ ತಮ್ಮ ಮಕ್ಕಳಿಗೆ ಮೊರಿಂಗಾ ಕ್ಯಾಪ್ಸೂಲ್ಸ್ನ ನುಂಗ್ಸಕ್ಕಾಗಲ್ಲ. ಸರ್, ಪ್ರಾಬ್ಲಮ್ ಬಂದ ಮೇಲೆ ತಿಂತೀವಿ ಅಂತಂದಾಗ ದಟ್ ಈಸ್ ಎ ಅಬ್ಜೆಕ್ಷನ್. ಯಾಕೆಂದ್ರೆ ಹಂಗಾರ ಅವ್ನಿಗೆ ಪ್ರಾಬ್ಲಮ್ ಬರಕ್ ನಾವು ವೆಲ್ಕಮ್ ಮಾಡ್ಬೇಕಾ? ನೋ. ಮಕ್ಕಳುಗಳಿಗೆ ಮಾತ್ರೆಗಳು ಕೂಡ ಹಿಂಸೆ ಆಗುತ್ತೆ. ಬಟ್ ಈ ತರ ಒಂದು ಟೇಸ್ಟಿಯಸ್ಟ್ ಫುಡ್ ಆಗಿದ್ದಾಗ ನಾವು ನಮ್ಮ ಮಕ್ಳಿಗೆ ಹೇಳ್ತೀವಿ, ತಿನ್ರಮ್ಮ, ಅದ ಹಾಕೊಂಡ್ ತಿನ್ರಿ, ಇದ್ ಹಾಕೊಂಡ್ ತಿನ್ರಿ, ರೊಟ್ಟಿ ಮೇಲೆ ಹಾಕೊಂಡ್ ತಿನ್ರಿ, ಅದಕ್ಕೆ ಹಾಕೊಂಡ್ ತಿನ್ರಿ, ಇದಕ್ಕೆ ಹಾಕೊಂಡ್ ವಿ ಕ್ಯಾನ್ ಸಜೆಸ್ಟ್. ಬಟ್ ಅದು ಕ್ಯಾಪ್ಸೂಲ್ ಆದ್ರೆ ಪಾಸಿಬಿಲಿಟೀಸ್ ಇಲ್ಲ. ಅವ್ರಿಗೆ 30 ವರ್ಷ ಆಗಿ ಅವ್ರಿಗೆ ನಾಲೆಡ್ಜ್ ಬಂದು ಅವರು ಸೆಲ್ಫ್ ಆಗಿ ಅದನ್ನ ನುಂಗಕ್ ಸ್ಟಾರ್ಟ್ ಮಾಡೋದ್ರೊಳಗೆ ಆ 30 ವರ್ಷದೊತ್ತಿಗೋ 25 ವರ್ಷದೊತ್ತಿಗೋ ದೇಹನೇ ಹಳ್ಳಾಡೋಗಿರುತ್ತೆ. ಯಾವ ಹಂತದಲ್ಲಿ ದೇಹ ಕಲ್ಲಾಗಿ ಮಜಬೂತಾಗಿ ಗಟ್ಮುಟ್ಟಾಗಿ ಬೆಳಿಬೇಕು ಆ ಹಂತದಲ್ಲೇ ಇದು ಹೋಗ್ಲಿಲ್ಲ ಅಂತಂದ್ಮೇಲೆ ಇದ್ರ ಉಪಯೋಗ ಹೆಂಗೆ? ಯಾ ತಂದೆ ತಾಯಿನೂ ರೆಡಿ ಇರಲ್ಲ. 10 ವರ್ಷದ ಮಕ್ಕಳಿಗೆ, 15 ವರ್ಷದ ಮಕ್ಕಳಿಗೆ ಅಥವಾ 7th ಸ್ಟ್ಯಾಂಡರ್ಡ್ ಹೋಗ್ತಿರೋ ಮಗಗೆ ಯಾರಿಗೆ ನೀವು ಕ್ಯಾಪ್ಸೂಲ್ ನುಂಗಿಸ್ತೀರಿ ಮೊರಿಂಗಾದ್ದು? ಸಾಧ್ಯ ಇಲ್ಲ. ಸೊ ವಿ ಆರ್ ಡಿಸೈಡೆಡ್ ಇದು ಒಂದು ಸೂಪರ್ ಟೇಸ್ಟಿ ಫುಡ್ ಆಗೋದ್ರೆ ಮಾತ್ರ. ಯಾಕೆಂದ್ರೆ ನಾನು ನೋಡ್ದಂಗೆ ವೀರೇಶ್ ತುಂಬಾ ವಿಡಿಯೋ ಮಾಡಾಕದ. ನಮ್ಮ ಮನೆಯಲ್ಲಿ 2 ಡಬ್ಬ ಖಾಲಿ ಆಯ್ತು, 3 ಡಬ್ಬ ಖಾಲಿ ಆಯ್ತು. ಎಗ್ ಬುರ್ಜಿಗೆ ಹಾಕೊಂಡೆ, ದಾಲ್ ಕಿಚಡಿಗೆ ಹಾಕೊಂಡೆ, ಹಾಕೊಂಡೆ. ಅವ್ರ ಮಕ್ಳೇನಾದ್ರು ಅದೇ ನಾನು ಕ್ಯಾಪ್ಸೂಲ್ ಮಾಡಿದ್ದೆ. ಕ್ಯಾನ್ ವೀರೇಶ್ ಟ್ರೈ ಮಾಡ್ತಿದ್ದ ಅವ್ರ ಮಕ್ಳಿಗೆ? ತಲೆ ಹೆಂಗ್? ಯಾಕೆ ಎಂತರ್ಗು ಅನ್ಸುತ್ತೆ ನನ್ನ ಮಕ್ಳಿಗೆ ಈಗಿಂದಾನೆ ನಾನು ಈ ಕ್ಯಾಪ್ಸೂಲ್ ಸರ್, ದಟ್ ಈಸ್ ನಾಟ್ ಎ ಸೈಡ್ ಎಫೆಕ್ಟ್, ಅದು ಫುಡ್ ಅಂತ ಗೊತ್ತು. ಆದ್ರೂ ತಂದೆ ತಾಯಿಗಳು ಟ್ರೈ ಮಾಡಲ್ಲ, ನಮ್ ಇಂಡಿಯಾದಲ್ಲಿ ಟ್ರೈ ಮಾಡಲ್ಲ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ,
ಇದನ್ನ ಬೇಸಾಗಿ ತಗೊಂಡ್ವಿ. ಬೇಸಾಗಿ ತಗೊಂಡು ಇದು ಕ್ಯಾಪ್ಸೂಲ್ ಅಲ್ಲಿ ಕೂರಿಸ್ಬಾರ್ದು, ಇದು ಫುಡ್ ಅಲ್ಲೇ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಇದಕ್ಕೆ ಫಸ್ಟ್ ನಾವು ಆಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ಇದಕ್ಕೆ ಸೇರಿಸ್ಬಿಡ್ಬೇಕು. ಯಾಕೆ ಅಂತಂದ್ರೆ ಇವತ್ತು ಹೈಯೆಸ್ಟ್ ನಾವು ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದು ನಮ್ಮ ಆಹಾರ ಪರಂಪರೆನಲ್ಲಿ ಅಂತಂದ್ರೆ ಫ್ಯಾಟಿ ಆಸಿಡ್ಗಳು, ಅದರಲ್ಲಿ ಎಕ್ಸ್ಪೆಷಲಿ ಒಮೆಗಾ 3 ಬೆನಿಫಿಟ್ಸ್ ಏನು? ನೋ ಡೌಟ್, ಫಸ್ಟ್ ನಿಮ್ಮ ಬ್ರೈನ್ ಫಂಕ್ಷನಿಂಗ್, ನರಮಂಡಲಗಳು ಚೆನ್ನಾಗಾಗ್ಲಿಕ್ಕೆ, ನರಮಂಡಲಗಳ ಆರೋಗ್ಯ. ಅಂದ್ರೆ ಇವತ್ತವರೆಗೂ ಕೂಡ ನಾವು ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಮಾತಾಡ್ತೀವಿ, ಅದೇ ತರ ಬ್ಲಡ್ ಅಲ್ಲಿ ಇರ್ತಕ್ಕಂಥ LDL HDL ಬಗ್ಗೆ ಮಾತಾಡ್ತೀವಿ. ಆದ್ರೆ ನರಗಳಿದಾವಲ್ಲ, ಆ ಟ್ಯೂಬ್ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಅಗೈನ್ ಡೈಜೆಷನ್, ಇದು ಫೈಬರ್ ರಿಚ್ ಇರೋದ್ರಿಂದ ಡೈಜೆಷನ್ ಸಖತ್ತಾಗುತ್ತೆ. ಆಂಟಿ ಆಕ್ಸಿಡೆಂಟ್ಸ್ ಹೆವಿ ಇದೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರ್ಗೆ, ಅಂದ್ರೆ ನಾನು ತೂಕ ಕಳ್ಕೋಬೇಕು ಅನ್ನೋರ್ಗೆ ಇದು ರಾಮಬಾಣ ಫ್ಲಾಕ್ ಸೀಡ್ಸ್. ಒಮೆಗಾ 3 ಏನಿದೆ ಇದು ಬ್ರೈನ್ಗೆ ಎಷ್ಟ್ರ ಮಟ್ಟಿಗೆ ಅಂತಂದ್ರೆ, ನೀವು ಆಲ್ ಟೈಮ್ ಕಾಮ್ ಆಗಿರಕ್ಕೆ ಮತ್ತೆ ನಿಮ್ ಬ್ರೈನ್ ಫಂಕ್ಷನ್ ಎತ್ತೆತ್ತ ಆಕ್ಟಿವ್ ಮಾಡಕ್ಕೆ. ನೋಡಿ, ನಾನು ನಿಮಗೆ ಈ ಪ್ರೋಗ್ರಾಮ್ ಅಂದ್ರೆ ಈ ಕಾರ್ಯಕ್ರಮ ಶುರು ಮಾಡೋದ್ಕಿಂತ ಮುಂಚೆನೆ ಕ್ಲಾರಿಟಿ ಕೊಟ್ಟಿದ್ದೆ. ಹೇಗೆ ವರ್ಜಿನ್ ಕೋಕೋನಟ್ ಆಯಿಲ್ ತಲೆ ಬೆನ್ನಿಳಿಂದ ಹಿಡಿದು ಕಾಲಿನ ಕೆಳಭಾಗದವರೆಗೂ ನಮ್ಮ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ನಮಗೆ ಸಹಕಾರಿನೋ, ಅದೇ ಸ್ಥಾನಕ್ಕೆ ಈ ಮೊರಿಂಗಾ ನ್ಯೂಟ್ರಿಮಿಕ್ಸ್ ಹೋಗುತ್ತೆ ಅಂತ. ಸೊ ನಾವು ಈ ಫ್ಲಾಕ್ ಸೀಡ್ಸ್ ನ ಈ ಒಂದು ಮೊರಿಂಗಾ ನ್ಯೂಟ್ರಿಮಿಕ್ಸ್ ಅಲ್ಲಿ ಆಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ನಾವು ಅದರಲ್ಲಿ ಒಂದು ವರ್ಡ್ನ ಕೊಟ್ವಿ, ವಿತ್ ಒಮೆಗಾ 3 ಅಂತೇಳಿ. ಸರ್, ಇದು ಕೂಡ ಪ್ರಮಾಣ ಜಾಸ್ತಿ ಇದೆಯಾ? ತುಂಬಾ ಪ್ರಮಾಣನೇ ಹಾಕಿದೀವಿ. ಯಾಕೆ ಅಂತಂದ್ರೆ ಜನಕ್ಕೆ ಇದು ಸಿಗಬೇಕು, ಜಾಸ್ತಿ ಪ್ರಮಾಣದಲ್ಲೇ ನಮ್ಮ ದೇಹಕ್ಕೆ ಹೋಗ್ಬೇಕು. ಎರಡನೇದು ಕ್ಲಿಯರ್. ಮೂರನೇದು, ಅಣ್ಣ ಇದನ್ನ ನಮಗ್ ಚಾಲೆಂಜ್ ಇದ್ದಿತ್ತು. ಏನಪ್ಪಾ ಅಂತಂದ್ರೆ, ನೀವೇನ್ ಮೊರಿಂಗಾ ನ್ಯೂಟ್ರಿಮಿಕ್ಸ್ ತಿಂತೀರಿ ಅದರಲ್ಲಿ ಅತ್ಯಂತ ಹೆಚ್ಚು ಟ್ಯಾಮ್ರಿನ್ ಎಕ್ಸ್ಟ್ರಾಕ್ಷನ್. ಟ್ಯಾಮ್ಸ್ಟ್ ಚಾಲೆಂಜ್ ಆಗಿದ್ದು ಹುಣಸೆ ಹಣ್ಣನ್ನ ಇದರೊಳಗೆ ಸೇರ್ಸೋದು. ಯಾಕೆ ಅಂತಂದ್ರೆ ಮನೇಲಿ ಮಾಡೋದ್ ಬೇರೆ, ಇಂಡಸ್ಟ್ರಿಯಲ್ ಪರ್ಪಸ್ ಅಲ್ಲಿ ಇದು ಹೋಗ್ಬೇಕು. ಯಾಕೆ ಹುಣಸೆ ಹಣ್ಣಿನ ಮೇಲೆ ಇಷ್ಟೊಂದು ಆಸಕ್ತಿ ಅಂತಂದ್ರೆ, ಒಂದು, ನಮ್ಮ ಪರಂಪರೆಯಲ್ಲಿ ಇವತ್ತು ಈಸಿ ಕಟ್ ಮಾಡು ಇಂಡು. ಟೊಮೊಟೊ ಹಣ್ಣು, ನಿಂಬೆ ಹಣ್ಣು ಬಂದು ಹೈಯೆಸ್ಟ್ ನಮ್ಮ ಆಹಾರದ ಪರಂಪರೆಯಿಂದ ಆಚೆಗೆ ಏನಾದ್ರು ಹೋಯ್ತು ಅಂದ್ರೆ ಅದು ಹುಣಸೆ ಹಣ್ಣು. ಸೊ ಹುಣಸೆ ಹಣ್ಣು ಬೆನಿಫಿಟ್ಸ್, ಇದ್ರ ಸ್ಟೋರಿ ನಾನು ನಿಮಗೆ ತುಂಬಾ ಚೆನ್ನಾಗಿ ಹೇಳಿದ್ದೀನಿ. ಅದೊಂದು ಬೃಹದಾಕಾರವಾಗಿ ಬೆಳೀತಕ್ಕಂಥ ಮರ, ಗಾಳಿ ಮಳೆ ಬಿಸಿಲು ಸಿಡ್ಲಿಗೂ ಹಳ್ಳಾಡಲ್ಲ. ಅಂಡ್ ಒಂದು ಮರ ಸಾವಿರಾರು ವರ್ಷ ಬದುಕುತ್ತೆ. ಅಷ್ಟು ಗಟ್ಟಿಯಾಗಿರೋ ಆ ಮರದಲ್ಲಿರ್ತಕ್ಕಂಥ ಗುಣಗಳು ಆ ಹುಣಸೆ ಹಣ್ಣಲ್ಲಿರುತ್ತ. 100% ಇರುತ್ತೆ. ತುಂಬ ರುಚಿಯಾಗಿರುತ್ತೆ, ಅದು ಬಿರುತ್ತೆ. ಆಲ್ಫೋ ಒಂದು ಕಿಣ್ವ ಇರುತ್ತೆ ಇದರಲ್ಲಿ. ಅದೇನ್ ಮಾಡುತ್ತೆ, ಮುಂದಿನ ನಮ್ಮ ಜನರೇಷನ್ ಏನಿದೆಯಲ್ಲ, ನಮ್ಮ ಮಕ್ಳುಗಳೇನಿದಾವಲ್ಲ, ಈ ವ್ಯಾಧಿಗಳು ಅಂತ, ರೋಗ ಅನ್ನೋದ್ಕಿಂತ ವ್ಯಾಧಿಗಳು, ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಂದ್ರೆ ಡಯಾಬಿಟಿಸ್ ಈ ತರ ಅಂತೀವಲ್ಲ, ಅವನ್ನ ಎಷ್ಟರ ಮಟ್ಟಿಗೆ ನಮ್ಮ ಮಕ್ಕಳನ್ನ ಶೀಲ್ಡ್ ಹಾಕಿ ನಾವು ಪ್ರೊಟೆಕ್ಟ್ ಮಾಡಬಹುದು, ಎಷ್ಟು ಚೆನ್ನಾಗಿ ಆ ಮುಂದೆ ಬರ್ತಕ್ಕಂತ ಕಾಯಿಲೆಗಳಿಂದ ನಮ್ಮ ಮಕ್ಕಳುಗಳನ್ನ ರಕ್ಷಿಸಬಹುದು. ಈ ಕಿಣ್ವ ಇದೆಯಲ್ಲ, ಆಲ್ಫಾ ಅಮೈಲ್ಸೇಸ್, ಇದು ಎಷ್ಟು ಬ್ಯೂಟಿಫುಲ್ ಅಂತಂದ್ರೆ ಬ್ಲಡ್ ಶುಗರ್ನ ಅಷ್ಟು ನೀಟಾಗಿ ಇಲ್ಲಿ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ತುಂಬಾ ಒಳ್ಳೆ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಆಂಟಿ ಇಂಪ್ಲಿಮೆಂಟರಿ ಪ್ರಾಪರ್ಟೀಸ್ ಇದೆ. ಅದು ಬಿಡಿ, ಅದನ್ನ ಹೇಳಂಗೆ ಇಲ್ಲ. ಸ್ಕಿನ್ ಹೆಲ್ತ್ ಅನ್ನ ಮಾಡುತ್ತೆ. ಜಾಸ್ತಿ ಬಳಸಿ ಯಾರ್ಯಾರು ಮದ್ಯ ವ್ಯಸನಿಗಳಿರ್ತಾರೆ, ಈ ಡ್ರಿಂಕ್ಸ್ ಆಲ್ಕೋಹಾಲ್ ಅಡಿಕ್ಟ್ ಆಗಿರ್ತಾರೆ,
ಲಿವರ್ ಸಿರೋಸಿಸ್ ಆಗಿ ಲಿವರ್ ಡ್ಯಾಮೇಜ್ ಆಗ್ತಿರುತ್ತೆ. ಆ ಟೈಮಲ್ಲೂ ಕೂಡ ಈ ಹುಣಸೆ ಹಣ್ಣು ಆ ಲಿವರ್ನ ರಿಕವರಿಗೆ, ಆ ಹುಣಸೆ ಹಣ್ಣು ಆ ಲಿವರ್ ಇನ್ನೇನ್ ಲಿವರ್ ಹೋದ್ರೆ ಮನುಷ್ಯನೇ ಹೋದ, ಯಾಕೆಂದ್ರೆ ದೇಹದಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿರೋದು ಲಿವರ್. ಅಂತ ಕೆಟ್ಟೋಗಿರೋ ಲಿವರ್ನ ರೆಡಿ ಮಾಡಕ್ಕೆ ಈ ಹುಣಸೆ ಹಣ್ಣು ಸಹಕಾರಿ ಮಾಡುತ್ತೆ. ಸೊ ಇದನ್ನ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ನಿಮ್ಮ ಮೊರಿಂಗಾ ನ್ಯೂಟ್ರಿಮಿಕ್ಸ್ ಅಲ್ಲಿ ನೀವು ನೋಡಬಹುದು. ಇದನ್ನ ಆಡ್ ಮಾಡಿದೀವಿ. ನೆಕ್ಸ್ಟ್, ಕೊಕೊನಟ್ ಪೌಡರ್. ಎವ್ರಿಬಡಿ ಗೆಟಿಂಗ್ ಸಾರ್ ಸಖತ್ ಟೇಸ್ಟಿ ಆಗಿದೆ. ವೈ? ಬಿಕಾಸ್ ಟೇಸ್ಟಿ. ನಾವು ಇದಕ್ಕೆ ಕೊಕೊನಟ್ ಪೌಡರ್ನ ಆಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಸೊ ವಿ ಆರ್ ಪ್ರೊಡ್ಯೂಸಿಂಗ್ ದಟ್. ಇದು ನಮ್ಗೇನಂತ ಚಾಲೆಂಜ್ ಅನ್ನಲಿಲ್ಲ. ಸಖತ್ ಫೈಬರ್ ಇರುತ್ತೆ, ಲೋ ಕಾರ್ಬ್ಸ್. ಅಗೈನ್ ತಲೆ ಕೆಡಿಸ್ಕೊಳ್ಳಿ, ಇದನ್ನ ರಿಚ್ ಪ್ರೋಟೀನ್ ಮಾಡಬೇಕು. ಅಮೈನೋ ಆಸಿಡ್ಸು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹಾಕಬೇಕು ಒಂದು. ಇನ್ನೊಂದು ಕಡೆ ನಮ್ಮ ಪರಂಪರೆಯಲ್ಲಿ ಬಿಟ್ಟೋದಂತ ಆಹಾರ ಪದಾರ್ಥಗಳನ್ನ ಸೇರಿಸ್ಬೇಕು ಒಂದು ಕಡೆ. ಜೊತೆಗೆ ಇದನ್ನ ಪ್ರೋಟೀನ್ ರಿಚ್ ಮಾಡಬೇಕು. ಪ್ರೋಟೀನ್ ರಿಚ್ ಅಂದ್ರೆ ಇನ್ನ ಒಂದು 5-6 ವರ್ಷ ಕಳೆದ್ಮೇಲೆ ಮೊರಿಂಗಾ ನ್ಯೂಟ್ರಿಮಿಕ್ಸ್ ಬಗ್ಗೆ ಯಾರಾದ್ರೂ ಒಬ್ಬ ಡಯಟಿಷಿಯನ್ ಇಟ್ಕೊಂಡು ಕುತ್ಕೊಂಡ್ರೆ ಅವ್ನು ಯೋಚನೆ ಮಾಡ್ತಾನೆ, ಅರೇ ಇಟ್ಸ್ ವೆರಿ ರಿಚ್ ಬಿಕಾಸ್ ಆಫ್ ಮೊರಿಂಗಾ, ಬಟ್ ಆಲ್ಸೋ ಇಟ್ಸ್ ಎ ವೆರಿ ರಿಚ್ ಬಿಕಾಸ್ ಆಫ್ ಟರ್ಮರಿಕ್, ಅಂದ್ರೆ ಟ್ಯಾಮ್ರಿನ್ ಎಕ್ಸ್ಟ್ರಾಕ್ಷನ್ ಇದರಲ್ಲಿದೆ. ಇಟ್ಸ್ ವೆರಿ ರಿಚ್ ಬಿಕಾಸ್ ಆಫ್ ಇದು ಕೀಟೋ ಡಯಟ್ಗೂ, ಅಂದ್ರೆ ಲೋ ಕಾರ್ಬ್ ಡಯಟ್ ಮಾಡೋರ್ಗೆ ಇದು ಸೂಪರ್ ಸೂಪರ್. ಅದೊಂಥರ ಆ ಕಾಂಬಿನೇಷನ್ ನೋಡ್ತಿದ್ದಂಗೆನೆ ಈಸಿಯಾಗಿ ನ್ಯೂಟ್ರಿಷನ್ಗಳು ಹೇಳ್ತಾರೆ, ಇದನ್ನ ಡೈಲಿ ಡಯಟ್ ಅಲ್ಲಿ ನೀವು ಬಳಸ್ಕೊಳ್ಳಿ. ಅಂಡ್ ಇಟ್ಸ್ ಎ ವೆರಿ ಲೋ ಕ್ಯಾಲೋರಿ. ಲಾಸ್ಟಿಗೆ ಬರ್ತೀನಿ, ಲೋ ಕ್ಯಾಲೋರಿ. MCT ಇನ್ನೇನು ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್. ವರ್ಜಿನ್ ಕೊಕೊನಟ್ ಆಯಿಲ್ ಬಗ್ಗೆ ಹೇಳ್ಬೇಕೇನ್ರಪ್ಪ. ಆ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ಏನ್ ಈ ಪೌಡ್ರಿಂದ ಎಣ್ಣೆ ಬಂದಿರುತ್ತೆ, ಆ ಕೇಕ್ ಅಲ್ಲಿ ಉಳಿದಿರುತ್ತೆ. ಓಕೆ, ಆ ಕೇಕ್ ಸಮೇತ ನಿಮಗೆ ಇಲ್ಲಿ ಹೋಗೋದ್ರಿಂದ ಫೈಬರ್ ಎದ್ವಾ ತದ್ವಾ ಒಳಗೆ ಹೋಗುತ್ತೆ. ಅಗೈನ್ ಕೊಕೊನಟ್ ಪೌಡ್ರು ನಮ್ಮ ದೇಹದೊಳಗೆ ಹೋಗೋದ್ರಿಂದ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಗಟ್ ಹೆಲ್ತ್ ಆಗಿರ್ಬೋದು, ಓವರ್ ಆಲ್ ನಿಮಗೆ ಟೇಸ್ಟ್ ಜೊತೆಗೆ ಸ್ಟ್ರೆಂತ್ ಅನ್ನು ಈ ಕೊಕೊನಟ್ ಪೌಡರ್ ಪ್ರೊವೈಡ್ ಮಾಡುತ್ತೆ. ಎರಡನೇದು, ಸೀಸಮ್ನ ಇದಕ್ಕೆ ಸೇರ್ಸಕ್ ಸ್ಟಾರ್ಟ್ ಮಾಡಿದ್ವಿ ನಾವು. ಅಂಡ್ ಸ್ನೇಹಿತರೆ, ಇದರಲ್ಲಿ ಜೀರಾ ಮತ್ತೆ ಸೀಸಮ್ನ ಆಡ್ ಮಾಡಿದ್ವಿ. ಈ ಎಳ್ಳು ಮತ್ತೆ ಜೀರಾ ಏನಿದಾವಲ್ಲ, ಇವು ಮೆಟಬಾಲಿಸಮ್ನ ಬೂಸ್ಟ್ ಮಾಡೋದ್ರಲ್ಲಿ. ಸ್ನೇಹಿತರೆ, ನಿಮಗೆ ಸಿಂಪಲ್ ಆಗಿ ಗೊತ್ತಾ, ಊಟ ಆದ್ಮೇಲೆ ಒಂದೇ ಒಂದು ಸ್ಪೂನ್ ಎಳ್ಳನ್ನ ಬಾಯಿಗೆ ಹಾಕೊಂಡು ತಿಂತಾ ಬಂದ್ರೆ ಬಹಳ ಚೆನ್ನಾಗಿ ನಿಮ್ಮ ವೆಯ್ಟ್ ಲೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಂಥದ್ರಲ್ಲಿ ನಾವೇನಂತ ಅನ್ಕೊಂಡ್ವಿ, ಇವೆರಡೂ ಕೂಡ ಒಂದು ಬೆಸ್ಟ್ ಕಾಂಬಿನೇಷನ್. ಜೀರಿಗೆ ಮತ್ತು ಎಳ್ಳು ಏನ್ ಮಾಡ್ತವೆ ಸ್ನೇಹಿತರೆ, ನಮ್ಮ ಈ ಟೋಟಲ್ ಬಾಡಿನಲ್ಲಿ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಎಳ್ಳು ಸಹಾಯ ಮಾಡುತ್ತೆ. ಬ್ರೈನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಥೈರಾಯ್ಡ್ ಫಂಕ್ಷನ್ಗಳನ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಇನ್ಫ್ಲಮೇಷನ್ ಇಲ್ಲಿರೋದು ಎಲ್ಲದೂ ಅಷ್ಟೇ, ದೇಹದಲ್ಲಿ ಅನ್ನೆಸೆಸರಿ ಊತಗಳನ್ನ ಇದು ಆಗಕ್ ಬಿಡಲ್ಲ, ಅಂದ್ರೆ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ. ಜೊತೆಗೆ ಹಾರ್ಟ್ ಹೆಲ್ತ್ನ ಅಂದ್ರೆ ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇಡುತ್ತೆ. ಇನ್ ಜೀರಾ ಮೆಟಬಾಲಿಸಮ್, ನಾವಿವತ್ತೇನು ಹೈಯೆಸ್ಟ್ ಚರ್ಚೆ ಮಾಡ್ತೀವಿ, ಸರ್ ಮೆಟಬಾಲಿಸಮ್ ಇಂಪ್ರೂವ್ ಆಗಬೇಕು, ಮೆಟಬಾಲಿಸಮ್ ಇಂಪ್ರೂವ್ ಆಗಬೇಕು. ಯಾಕೆಂದ್ರೆ ಮೆಟಬಾಲಿಸಮ್ ಇಂಪ್ರೂವ್ ಆದಾಗ ಬಾಡಿನಲ್ಲಿ ಫ್ಯಾಟ್ ಜಾಸ್ತಿ ಬರ್ನ್ ಆಗುತ್ತೆ, ನಾವು ಆಕ್ಟಿವ್ ಆಗಿರ್ತೀವಿ, ಬಹಳ ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತೀವಿ. ಆ್ಯಂಡ್ ಗ್ಯಾಸ್ ಆ್ಯಂಡ್ ಬ್ಲೋಟಿಂಗ್, ಜೀರಾದಿಂದ ಏನಾಗುತ್ತೆ, ಅನ್ನೆಸೆಸರಿ ಎಸಿಡಿಟಿ ಏನಾದ್ರೂ ಬೇರೆದ್ರಿಂದ ಇದ್ರೆ ಅಥವಾ ಇನ್ಯಾವುದ್ರಿಂದನಾದ್ರೂ ಇದ್ರೆ, ನೀವು ಬ್ರೆಡ್ ತಿಂತೀರಿ, ಇದನ್ನ ಹಾಕೊಂಡು ಚಪಾತಿ ತಿಂತೀರಿ, ಇದನ್ನ ಹಾಕೊಂಡು ಇನ್ನೇನೋ ತಿಂತೀರಿ, ಅದರಿಂದ ನಿಮ್ ದೇಹಕ್ಕೇನು ಎಫೆಕ್ಟ್ ಆಗ್ಬಾರ್ದಲ್ವಾ, ಗ್ಯಾಸ್ ಆಗ್ಬಾರ್ದಲ್ವಾ? ಅದು ಮಾಡೋದ್ರ ಜೊತೆಗೆ ಡಿಟಾಕ್ಸ್ ಮಾಡುತ್ತೆ. ಜೊತೆಗೆ ಇದನ್ನ ರಾತ್ರಿ ಹೊತ್ತು ಏನಾರು ತಿನ್ನೋದ್ರಿಂದ ಇದು ಒಂದು ನ್ಯಾಚುರಲ್ ಸ್ಲೀಪಿಂಗ್, ಅಂದ್ರೆ ಜೀರಾ ಏನಿದೆ ನಿಮಗೆ ನ್ಯಾಚುರಲ್ ನಿದ್ದೆ ಕೊಡುತ್ತೆ. ಜೊತೆಗೆ ನ್ಯೂಟ್ರಿಷನ್ ಅಬ್ಸರ್ಪ್ಷನ್ ಮಾಡಕ್ಕೆ ಇದು ತುಂಬಾ ಸಹಕಾರಿಯಾಗಿರುತ್ತೆ. ಸೊ ಹಾಗಾಗಿ ಇದೆರಡನ್ನ ನಾವು ಅತಿ ಹೆಚ್ಚು ಪ್ರಮಾಣದಲ್ಲೇ, ಅಂದ್ರೆ ನೀವು ಹೇಳಬೇಕು ಅಂದ್ರೆ ₹1 ₹100 ₹5 ಭಾಗ, ಇದು ₹5 ಭಾಗ, ಅಂದ್ರೆ 5%. ಇವೆರಡನ್ನು ಸೇರಿಸಿ 10% ಅದರಲ್ಲಿ ರಿಚ್ ಇರುತ್ತೆ. ಸೊ ಇವೆರಡನ್ನು ಅದರಲ್ಲಿ ಆಡ್ ಮಾಡಿದ್ವಿ. ನೆಕ್ಸ್ಟ್ ಬಂದ್ರೆ ನಮ್ಮ ಗ್ರೇಟ್ ಇಂಡಿಯನ್ ಸ್ಪೈಸ್ನ ಇದಕ್ಕೆ ಆಡ್ ಮಾಡಿದ್ವಿ. ಅದರಲ್ಲಿ ಬ್ಲ್ಯಾಕ್ ಪೆಪ್ಪರ್. ಬ್ಲ್ಯಾಕ್ ಪೆಪ್ಪರ್ನ ನಮಗೆ ಏನಕ್ಕೆ ಸೇರಿಸಿದ್ವಿ ಅಂತಂದ್ರೆ, ಒಂದು, ಇವತ್ತೇನಾದ್ರೂ ಭೂಮಿ ಮೇಲೆ ನಿಮ್ಮ ಅಡಿಗೆ ಮನೆಯಲ್ಲಿ ನ್ಯಾಚುರಲ್
ಫ್ಯಾಟ್ ಬರ್ನರ್ ಅಂತ ಏನಾರು ಇದ್ರೆ ನೀವು ಗೂಗಲ್ ಮಾಡಿದ್ರೆ ಸಾವಿರ ಕಂಪ್ನಿ ಫ್ಯಾಟ್ ಬರ್ನರ್ಸ್ಗಳು ನಿಮಗೆ ಸಿಗ್ತವೆ. ಆ ಮಾತ್ರೆ ಈ ಮಾತ್ರೆ ನುಂಗ್ ಕಿಡ್ನಿ ಲಿವರ್ ಕಳ್ಕೋಬೇಕು ಅಣ್ಣ, ಅದೆಲ್ಲ ಬಿಡಿ ಅಣ್ಣ. ನ್ಯಾಚುರಲ್ ಆಗಿ ಆ 2-3 ಮಾತ್ರೆ ತಿಂದು ಫ್ಯಾಟ್ ಬೇಡ ಅಣ್ಣ. ಒಂದೇ ಒಂದು ಮೆಣಸು ನಿನ್ನ ಊಟದಲ್ಲಿ ಹೋದ್ರೆ ಸಾಕಣ. ಒಂದು ಮೆಣಸಣ್ಣ, ಒಂದು ಕಾಳು ಮೆಣಸಣ್ಣ. ಇಡೀ ಪ್ರಪಂಚದಲ್ಲಿ ಯಾಕೆ ನಮ್ಮನ್ನ ಲೂಟಿ ಮಾಡಕ್ ಬಂದ್ರು? ಕಾಂತಾರ 2 ಫಿಲ್ಮ್ನ ನೀವು ನೋಡಿದ್ರೆ ಅದ್ರಲ್ಲಿ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಮೆಣಸನ್ನ ಗಮ ನೋಡ್ತಿರ್ತಾನ ಅವನು. ಹೌದು, ಅದೇ ಮೆಣಸಿಗೋಸ್ಕರನೇ ನಮ್ಮ ಮೇಲೆ ದಾಳಿ ಮಾಡ್ಕೊಂಡು ಬಂದಿತ್ತು ಜನ. ಯಾಕೆ ಅಂತಂದ್ರೆ ಅದು ತಿನ್ನಕ್ ರುಚಿ ಅಷ್ಟೇ ಅಲ್ಲ, ನಿನ್ನ ದೇಹದಲ್ಲಿರೋ ಅನ್ನೆಸೆಸರಿ ಫ್ಯಾಟ್ನ ಒಡೆದಾಕತ್ತೆ. ಅಷ್ಟು ಬ್ಯೂಟಿಫುಲ್. ಆ್ಯಂಡ್ ಇಟ್ಸ್ ಅ ಟ್ರಾನ್ಸ್ಪೋರ್ಟರ್. ನಿನ್ನ ದೇಹದಿಂದ ಯಾವ ಭಾಗಕ್ಕೆ ಎಲ್ಲಿಗೆ ಯಾರ ನ್ಯೂಟ್ರಿಷನ್ಗಳು ಸಂಚಾರ ಮಾಡಬೇಕೋ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋ ಟ್ರಕ್ ತರ ಅದನ್ನ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಜೊತೆಗೆ ಬ್ರೈನ್ ಫಂಕ್ಷನಿಂಗ್ ನ ಸಖತ್ ಎನ್ಹಾನ್ಸ್ ಮಾಡುತ್ತೆ. ಸೊ ಇಂಥ ಅದ್ಭುತ ಮೆಣಸನ್ನ ಇದಕ್ಕೆ ನಿಮಗೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಏನ್ ಕರಿತೀವಿ ನೋಡಿ, ಒಂದು ಫುಡ್ ಅಲ್ಲಿ ನಾವ್ ಏನೇನ್ ಕೊಡಕ್ ಸಾಧ್ಯ, ಏನೇನ್ ಕೊಟ್ಟು ಏನೇನ್ ಮಾಡ್ಬೋದು, ಇದನ್ನ ಇದರಲ್ಲಿ ಆಡ್ ಮಾಡಿದ್ವಿ. ನೆಕ್ಸ್ಟ್ ನಮ್ಮ ರೆಡ್ ಚಿಲ್ಲಿ ಬೇಕಲ್ಲ, ಖಾರ ಚೆನ್ನಾಗಿರ್ಬೇಕಲ್ಲ, ಬಾಯ್ಗೆ ಚೆನ್ನಾಗಿ ರೂಢಿ ಆಗ್ಬೇಕಲ್ಲ. ಸೊ ಹಂಗಾಗಿ ಇದನ್ನ ಹಾಕಿದ್ವಿ. ಇದು ಅಷ್ಟೇ ಕ್ಯಾಲೋರಿ ಬರ್ನ್ ಮಾಡುತ್ತೆ. ರೆಡ್ ಚಿಲ್ಲಿ ಇನ್ ದ ಸೆನ್ಸ್ ನಿಮ್ಗೇನಂತಂದ್ರೆ ಅನ್ನೆಸೆಸರಿ ಕ್ಯಾಲೋರೀಸು ದೇಹದಲ್ಲಿ ಹೋಗಲ್ಲ, ಲೋಯೆಸ್ಟ್ ಕ್ಯಾಲೋರೀಸ್ ಹೋಗುತ್ತೆ. ಹಾರ್ಟ್ ಹೆಲ್ತ್ ಚೆನ್ನಾಗಿರೋದಕ್ಕೆ ಚೆನ್ನಾಗಿ ಮಾಡುತ್ತೆ. ಜೊತೆಗೆ ಮೂಡನ್ನ ಬೂಸ್ಟ್ ಮಾಡುತ್ತೆ ಈ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ. ಅದನ್ನ ಆ್ಯಡ್ ಮಾಡಿದ್ವಿ. ದ ಫೈನಲ್ ನಾವು ಇದಕ್ಕೆ 20% ಪ್ರೋಟೀನನ್ನು ನ್ಯಾಚುರಲ್ ಆಗಿ ಪುಲ್ ಮಾಡೋಕ್ಕೆ 20% ನಾವು ಚೆನ್ನ ಅಂದರೆ ಕಡಲೆ ಹಿಟ್ಟನ್ನ, ಪ್ಯೂರ್ ಕಡಲೆ ಹಿಟ್ಟನ್ನ ಇದಕ್ಕೆ ಆ್ಯಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಡಲೆ ಅಂಡ್ ಉದ್ದಿನಬೇಳೆ, ಒಂದು ಸ್ವಲ್ಪ ಪ್ರಮಾಣದ ಉದ್ದಿನಬೇಳೆ. ಯಾಕೆ ಅಂತಂದ್ರೆ ಉದ್ದಿನಬೇಳೆ ಏನಿದೆ ಅದರಲ್ಲಿ ಇರ್ತಕ್ಕಂತಹ ಒಂದು ಸ್ಟ್ರೆಂತ್ ಈ ಕಡಲೆಬೇಳೆಗಿಂತ ಜಾಸ್ತಿ ಇರುತ್ತೆ. ಬಟ್ ಡೈಜೆಷನ್ ತುಂಬಾ ಕಷ್ಟ. ಉದ್ದಿನ ವಡೆ ತಿಂದ್ರೆ ಏನಂತಾರೆ, ಏಯ್ ನೋಡು ಹಿಂಗ್ ವಡೆ ತಿಂದು ಹೆಂಗ್ ಕುತ್ಕೊಂಡ ಅಂದ್ರೆ ದಟ್ಸ್ ಸ್ಟ್ರೆಂತ್ ಅಂತ ಅದು. ಓಕೆ, ಹಂಗಾಗಿಂದ ನಾವು ಇದರಲ್ಲಿ ಕಡ್ಲೆನ ಜಾಸ್ತಿ ಪ್ರಮಾಣದಲ್ಲಿ, ಯಾಕೆಂದ್ರೆ ನಮಗೆ ಸಿಗ್ತಕ್ಕಂತ ಒಂದು ರಿಚ್ ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸ್ ಅಂತ ಏನಾರು ಇದ್ರೆ, ಒಂದು ರಿಚ್ ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸ್ ಅಂತಿದ್ರೆ ಅದು ಕಡಲೆಬೇಳೆಯಿಂದ. ಸೊ ಹಂಗಾಗಿ ಅಂತ ಆರ್ಗ್ಯಾನಿಕ್ ಕಡಲೆಬೇಳೆ ಒಂದು ಸಂಸ್ಥೆ ಜೊತೆ ನಾವು ಟೈಅಪ್ ಆಗಿ ಅದನ್ನ ಇದರಲ್ಲಿ ಆಡ್ ಮಾಡಿ ಫೈನಲಿ ಒಂದು ಡೈನಾಮೆಂಟ್ ಅನ್ನ ಇದಕ್ಕೆ ಸೇರಿಸಲೇಬೇಕು ಅಂತ ನಾವು ಫಿಕ್ಸ್ ಆದ್ವಿ. ಒಂದು ಮೆಗಾ ಬಾಂಬ್ ಅಂತಾನೆ ಕರಿತೀವಿ. ಅದು ಯಾವ್ದಪ್ಪ ಅಂತಂದ್ರೆ ಕರಿ ಲೀವ್ಸ್, ಕರಿಬೇವಿನ ಎಲೆಗಳನ್ನ ಇದಕ್ಕೆ ನಾವು ಸೇರ್ಸಕ್ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಅಂತಂದ್ರೆ ಸ್ನೇಹಿತರೆ, ಇವತ್ತು ನಮ್ಮ ಕಿಚನ್ ನಲ್ಲಿ ಏನಾದ್ರೂ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ವರದಾನನ ನಾವು ಒಗ್ಗರಣೆಗೆ ಹಾಕ್ತಿವಿ ಅಂದ್ರೆ ಅದು ಕರಿಬೇವು. ಆದ್ರೆ ಈ ಕರಿಬೇವನ್ನ ಒಗ್ಗರಣೆಗೆ ಹಾಕಕ್ಕಲ್ಲ ಸ್ನೇಹಿತರೆ ಇರೋದು. ಒಗ್ಗರಣೆಗೆ ಹಾಕ್ತಿದ್ದಂಗೆ ಅದು ಸತ್ತೋಗುತ್ತೆ. ಎಣ್ಣೆಲಿ ಕರಿತಿದ್ದಂಗೆನೆ ಅದರಲ್ಲಿರೋ ಅಂಶ 80% ಶಿವನ್ ಪಾದಕ್ಕೆ ಹೋಗಿ ಸೇರ್ಕೊಳತ್ತದು. 80%. ಯಾಕೆ ಅಂದ್ರೆ ವಿಟಮಿನ್ ಎ ರಿಚ್ ಇರ್ತಕ್ಕಂತಹ ನಿಮ್ಮ ಕಣ್ಣಿನ ಎಲ್ಲಾ ಸಮಸ್ಯೆಗಳಿಗೆ ನೇರವಾಗಿ ಸಹಾಯ ಮಾಡ್ತಕ್ಕಂಥ ಒಂದು ಅದ್ಭುತ ಮಾಂತ್ರಿಕ ಶಕ್ತಿ ಇರೋ ಕರ್ಬೇವಿನ ಸೊಪ್ಪನ್ನ ನಾವ್ ಹೆಂಗ್ ಮಾಡ್ತೀವಿ, ಒಗ್ಗರಣೆಗೆ ಹಾಕ್ತಿವಿ. ಒಗ್ಗರಣೆಗೆ ಹಾಕಿದ್ಮೇಲೆ ನಮ್ಮ ಮಕ್ಳುಗಳು ಅದನ್ನ ಚೆನ್ನಾಗಿ ಅಗದು ಜಗದು ತಿಂತಾರಲ್ವಾ, ಸೀದಾ ಎತ್ ಸೈಡಿಗೆ ಇಡ್ತವೆ. ಎಷ್ಟೋ ಜನದ ಮನೆಗೆ ಹೋದಾಗ ನಾನ್ ನೋಡೋದೇನು ಅಂತಂದ್ರೆ, ಮಕ್ಳು ಬಿಡಿ ದೊಡ್ಡವ್ರೆ, ಸ್ವಾಮಿ ನನಗೆ ಅಲ್ಲಿಗಾಗಲ್ಲ ಅಂತಾರೆ. ಯಾಕೆ ಅಂತಂದ್ರೆ ಅದ್ರ ಹೆಸರೇ ಕರಿಬೇವಾಗಿರೋದ್ರಿಂದ ಸ್ವಲ್ಪ ಒಗರು, ಸ್ವಲ್ಪ ಅದು ಇಷ್ಟಪಡೋರ್ಗೆ ಇಷ್ಟ. ಕರೆದ್ಮೇಲೆ ಅದ್ರಲ್ಲಿ ಏನು ಇರಲ್ಲ ಬಿಡಿ, ಅದ್ ನೀವು ತಿನ್ನೋದು ಒಂದೇ. ಸುಮ್ಮನೆ ಅದ್ರ ಹೆಸರು ಹೇಳ್ಕೊಂಡು, ಈಗ ಕೆಲವ್ರದ್ದು ನೋಡ್ತಿರ್ತೀವಲ್ಲ, ಗಣಪತಿ ಹೆಸರು ಹೇಳ್ಕೊಂಡು ಇವನ್ ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಅದ್ ಗಣಪತಿ ನೋಡಿದ್ರಾರು ಹೆಂಗ್ ತಡ್ಕನತ್ತೆ ಪಾಪ. ಗಣಪತಿ ಹೇಳಿತ್ತ ಹಿಂಗ್ ಎಣ್ಣೆ ಹೊಡ್ಕೊಂಡು ನೀನ್ ಡ್ಯಾನ್ಸ್ ಮಾಡ್ಕೊಂಡು ಹಂಗೆ ಗಣಪತಿ ಹೆಸರಲ್ಲಿ ಇವ್ರು ಮೋಜು ಮಸ್ತಿ ಮಾಡಕ್ ಹೆಂಗ್ ವ್ಯವಸ್ಥೆ ಮಾಡ್ಕೊಂಡಾರೋ ಹಂಗೆ ಒಳ್ಳೇದ್ ಆಗ್ತಾ ಇದೀನಿ ಅಂತೇಳಿ ಈ ಕರ್ಬೇವಿನ ಸೊಪ್ಪು ಹೆಸರಲ್ಲಿ ನಡೀತೈತೆ. ಅದ್ ಎಣ್ಣೆಲಿ ಕರೆದ್ರೆ ತಿನ್ನಕ್ ಚೆನ್ನಾಗಿರುತ್ತೆ ಅಂತ ತಿಂತಾರೆ, ಬಟ್ ತಿನ್ನಕ್ ಅದ್ರ ಆಗಲ್ಲ. ಸ್ನೇಹಿತರೆ, ಕ್ಯಾನ್ ಯು ಗೆಸ್ ಹೌ ಮಚ್ ಪರ್ಸೆಂಟೇಜ್ ಆಫ್ ಕರಿ ಲೀವ್ಸ್ ವಿ ಆರ್ ಆಡೆಡ್?
100 kgಗೆ 8 kg ಈ ಕರಿ ಲೀವ್ಸ್ ಪೌಡರ್ ಆಡ್ ಮಾಡಿದ್ವಿ. ವಿ ಆರ್ ಟೈಅಪ್ಡ್ ವಿತ್ ಒನ್ ಆಫ್ ದ ಬಿಗ್ಗೆಸ್ಟ್ ಫಾರ್ಮಾ, ಇವ್ರು ಒಂದು ರೈತನ ಹತ್ರ ನಾವು ಸಂಪರ್ಕಿಸಿದ್ವಿ. ಅವನೇ ಎದ್ರಬಿಟ್ಟ ಫಸ್ಟ್ ನಾವು ಕೇಳ್ತಾ ಇರೋ ಕ್ವಾಂಟಿಟಿನ. ಹೈಯೆಸ್ಟ್ ಡಿಹೈಡ್ರೇಟರ್ನ ನಾವು ಪರ್ಚೇಸ್ ಮಾಡಿದ್ದು ಇದಕ್ಕೋಸ್ಕರ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ಪ್ರಮಾಣದ ಕರಿಬೇವನ್ನ ನಾವು ಬಳಸಬೇಕು. ಯಾಕೆ ಅಂದ್ರೆ ಇವತ್ತು ಕಣ್ಣಿನ ಸಮಸ್ಯೆ, ಪ್ರತಿಯೊಬ್ಬರ ಕಣ್ಣು ಅತ್ಯಂತ ಒಂದು ಸೂಕ್ಷ್ಮವಾದ ಅಂಗ. ಇಡೀ ನಮ್ಮ ದೇಹಕ್ಕೆ ನಾನು ಏನ್ ನೋಡ್ತೀನಿ, ಏನ್ ಇಮ್ಯಾಜ್ ಮಾಡ್ತೀನಿ, ಏನ್ ನನ್ನ ದೇಹಕ್ಕೆ ಬೇಕು, ಏನ್ ನನ್ನ ಮನಸ್ಸಿಗೆ ಬೇಕು, ಏನ್ ನನ್ನಲ್ಲಿ ಭಾವನೆಗಳು ಮೂಡಬೇಕು, ಇದೆಲ್ಲ ಕಣ್ಣಿಂದ ಇರುತ್ತೆ. ಆ ನೋಡೋ ಕಣ್ಣು ಸರಿಯಾಗಿರ್ಬೇಕು ಅಂದ್ರೆ ವಿಟಮಿನ್ ಎ ಬೇಕು. ಆ ವಿಟಮಿನ್ ಎ ಇಲ್ಲಿ ತುಂಬಾ ರಿಚ್ ಆಗಿರುತ್ತೆ. ಜೊತೆಗೆ ಹೈಪೋಗ್ಲೈಸಿಮಿನ್ ಅಂತ ಇರುತ್ತೆ ಸ್ನೇಹಿತರೆ ಇದರಲ್ಲಿ, ಕರಿಬೇವಲ್ಲಿ. ಅದು ಎಂಥ ಒಂದು ಬೆಸ್ಟ್ ಅಂತಂದ್ರೆ, ನಿಮಗೆ ಯಾವ್ದ್ರಲ್ಲೂ ಆ ರಿಲ್ಯಾಕ್ಸ್ ಅಂದ್ರೆ ಒಂಥರ ನ್ಯಾಚುರಲಿ ರಿಲ್ಯಾಕ್ಸ್ ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಬೆಸ್ಟ್. ಅಂಡ್ ಜಾಯಿಂಟ್ ನ ಚೆನ್ನಾಗಿ ಕ್ರಿಯೇಟ್ ಮಾಡುತ್ತೆ, ಅನಿಮಿಯಾದಿಂದ ನಿಮ್ಮನ್ನ ಪ್ರಿವೆಂಟ್ ಮಾಡುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಅಂಡ್ ಬ್ಲಡ್ ಶುಗರ್ ಮ್ಯಾನೇಜ್ ಮಾಡೋದ್ರಲ್ಲಿ ಇದು ಸಿದ್ಧಹಸ್ತ. ಇದ್ರ ಬಗ್ಗೆ ತುಂಬಾ ಶಾರ್ಟ್ ವಿಡಿಯೋಸು ನಮ್ಮ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಸುಡುಗಾಡು ಶುಂಠಿ ಬೇರೆ ಕಡೆ ತುಂಬಾ ಬಂತು. ಬೆಳಿಗ್ಗೆ ಎದ್ದು 4-5 ಹಸಿ ಕರಿಬೇವುಗಳನ್ನ ನೀವು ಹಗದು ಜಗದು ತಿನ್ನಿ, ಹಗದು ಜಗದು ತಿನ್ನಿ. ಜಸ್ಟ್ ಇದನ್ನ ನಾವೇನ್ ಮಾಡಿದ್ವಿ ಸ್ನೇಹಿತರೆ, ಹುರಿದಂಗೆ ಕರಿಬೇವನ್ನ ಹುರಿಬಾರ್ದು. ಡಿಹೈಡ್ರೇಟೆಡ್ ಮೆಥಡ್ ಅಂತಂದ್ರೆ ಸೇಮ್ ಒಂದು ಹಾಟ್ ಸಿಚುವೇಶನ್ ನಲ್ಲಿ ಅದರಲ್ಲಿರೋ ನೀರನ್ನಷ್ಟೇ ತೆಗಿಬೇಕು. ಆ ನೀರನ್ನ ತೆಗೆದು ಆ ಪೌಡ್ರನ್ನ ನಾವು ರಾ ಆಗಿ ಅದೇ ತರ ಪೌಡರ್ ಮಾಡಿದಾಗ ಆಸ್ ಇಟ್ ಈಸ್, ನೀನು ಒಂದು ಸ್ಪೂನ್ ಅಂತ ಅಂದ್ರೆ ಒಂದು ಸ್ಪೂನ್ ಮೊರಿಂಗಾ ನ್ಯೂಟ್ರಿಮಿಕ್ಸ್ ನಮ್ ತಗೋತಿದ್ದೀರಾ ಅಂತಂದ್ರೆ ನೀವು ಮಕ್ಳುಗಳಿಗೆ ಒಂದು 20 ಎಷ್ಟಲಂತನಾರು ಇಟ್ಕೊಳ್ಳಿ, ಕರಿಬೇವು ಎಲೆ ಅವ್ರ ದೇಹದೊಳಗೆ ಹೋಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಇದರ ಒಂದು ಫೀಲೇ ಆ ಮಕ್ಳುಗಳಿಗೆ ಬೇರೆ ತರ ಬರುತ್ತೆ. ಸೊ ಇಷ್ಟೇ ಸ್ನೇಹಿತರೆ, ನಾನು ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ನಮ್ಮ ಆಹಾರ ಪರಂಪರೆಯಿಂದ ಯಾವ ಆಹಾರಗಳು ದೂರ ಆಗ್ತಾ ಇದ್ದಾವೆ ಈ ಬ್ಯುಸಿ ಜಗತ್ತಿಂದ, ಅದು ಮಿಸ್ ಆಗಬಾರ್ದು, ಅದು ನಮ್ಮಿಂದ ಕೈ ತಪ್ಪೋಗ್ಬಾರ್ದು. ಜೊತೆಗೆ ನಮ್ಮ ಅಡುಗೆ ಮನೆ, ನಾವು ತಿಂತಕ್ಕಂಥ ಆಹಾರನ ಎಷ್ಟು ರಿಚ್ಗೊಳಿಸ್ಬೋದು, ಎಷ್ಟು ಸಖತ್ತಾಗಿ ಮಾಡ್ಬೋದು ಅಂತ ಯೋಚನೆ ಮಾಡಿ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಸರ್ ಯಾರ್ಯಾರಿಗೆ ಕೊಡ್ಬೋದು? ಅರೆ ಬಾಬಾ, ತೀರಾ ಸಣ್ಣ ಮಕ್ಕಳಲ್ಲಿ ಇದು ಎಕ್ಸಾಂಪಲ್ ಸರ್ 1 ವರ್ಷದಿಂದ 2 ವರ್ಷ 3 ವರ್ಷ ಬೇಡ. 3 ವರ್ಷ ಆದ್ಮೇಲೆ ಯಾವ ಮಕ್ಕಳು ಖಾರವನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ, ಹೊರಗಡೆ ಫುಡ್ ಅಂತ ತಿನ್ನಕ್ ಸ್ಟಾರ್ಟ್ ಮಾಡ್ತವೆ, ಲೈಕ್ ನೀವು ಖಾರ ಕೊಡ್ತೀರಾ, ಆ ಮಗುಗೆ ನೀವು ಅವಾಗಿಂದನೇ ಇದನ್ನ ಕೊಡಕ್ ಸ್ಟಾರ್ಟ್ ಮಾಡ್ಬೋದು. ಯಾಕೆ ಅಂತಂದ್ರೆ ಅದರ ಡೈಜೆಷನ್ ಇಂಪ್ರೂವ್ ಆಗಿರುತ್ತೆ. ಯಾಕೆಂದ್ರೆ ಇಟ್ಸ್ ಅ ರಿಚ್ ಫುಡ್. ಎಲ್ಲಿವರೆಗೂ ಕೊಡ್ಬೋದು? ಎಂತ ಹಣ್ಣು ವಯಸ್ಸಾಗಿರೋರು ಬೇಕಾದ್ರೂ ಇದನ್ನ ತಿನ್ಬೋದು. ಸರ್ ಇದನ್ನ ಬಳಸೋದು ಹೇಗೆ? ಅಮ್ಮ, ಈ ಕ್ವಶನ್ ನನ್ನಂಗೆ ಕೇಳಬೇಡಿ ಈಗ ನಾನು ಆನ್ ಮಾಡುತ್ತಾ. ಯಾಕೆ ಅಂದ್ರೆ ನಿಮ್ಗೆ ಏನಾದ್ರು ವ್ಯಾಲ್ಯೂಯಬಲ್ ಕ್ವಶನ್ ಇದ್ರೆ ಕೇಳಿ, ನಿಮಗೆ ಹೆಂಗ್ ಬೇಕು ಹಂಗ್ ಬಳಸ್ರಿ ತಾಯಿ. ಯಾಕೆ ಅಂತಂದ್ರೆ ಯು ಆರ್ ದ ಮೋಸ್ಟ್ ಟ್ಯಾಲೆಂಟೆಡ್ ವುಮನ್ಸ್ ಇನ್ ಯುವರ್ ಹೌಸ್. ಹೆಂಗ್ ಬೇಕಾದ್ರು ನಾನು ಹೆಂಗ್ ಬಳಸ್ಕೊಂಡಿದ್ದೀನಿ. ಜೋಳದ ರೊಟ್ಟಿ, ಕಟುಗ್ಲು ರೊಟ್ಟಿ ಬರುತ್ತೆ, ನನಗೆ ಏನೇನು ಇಷ್ಟ ಅಂತ ತಾವು ಕೇಳಿದ್ರೆ ಅದನ್ನ ಸುಡ್ತೀನಿ, ಇದನ್ನ ತುಪ್ಪದ ಜೊತೆ ಕಲಿಸ್ತೀನಿ, ಒಂದು ನೀಟಾಗಿ ಅದೊಂದು ಕ್ರೀಮ್ ಚಟ್ನಿ ತರ ಆಗುತ್ತೆ. ಅದ್ರ ಮೇಲೆ ಪೇಸ್ಟ್ ಮಾಡ್ತೀನಿ, ಸಣ್ಣದಾಗಿ ಈರುಳ್ಳಿ ಟೊಮೆಟೊನ ಹೆಚ್ಚಿ ಅದ್ರ ಮೇಲೆ ಹಾಕೊಂಡು ಸ್ವಲ್ಪ ಸಂಬಾರ ಸೊಪ್ಪನ್ನ ಹೆಚ್ಚಿ ಅದ್ರ ಮೇಲೆ ಹಾಕೊಂಡ್ರೆ ಸ್ವರ್ಗ ರಪ್ ಅಂತ ನಮ್ ಕಣ್ಮುಂದೆ ಪಾಸ್ ಆದಂಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ತಿಂತೀನಿ. ಅಂಡ್ ಅನ್ನಕ್ಕೆ ಹಾಕೊಂಡ್ ತಿಂತೀನಿ. ದೋಸೆ ಹಾಕ್ಬೇಕಾದ್ರೆ ದೋಸೆ ಇಟ್ಟ ಮೇಲೆನೆ ಉದುರಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಮಸ್ತಾಗಿರುತ್ತೆ, ತಿಂತೀನಿ. ಇಡ್ಲಿ ಮೇಲೆ ಹಾಕೊಂಡು ತಿಂತೀನಿ. ಇದನ್ನು ಮೀರಿ ನಿಮಗೆ ಇದನ್ನ ಹೆಂಗ್ ತಿನ್ಬೋದು? ನಂದೊಂದು ಸಜೆಷನ್, ಇದನ್ನ ಹಾಕಿ ಬೇಯಿಸ್ಬೇಡ್ರಿ, ನಿಮ್ಗೆ ಕೈ ಮುಗಿತೀವಿ. ಯಾಕೆಂದ್ರೆ ನಾವು ಕಷ್ಟಪಟ್ಟು ಮಾಡಿರೋದೆ ಇಷ್ಟೊಂದು ಶ್ರಮ ಏನಕ್ಕೆ ತಗೊಂಡ್ವಿ ಅಂತಂದ್ರೆ ಇದಕ್ಕೊಂದು ಸೈಕ್ಲೋನ್ ಟೈಪ್ ನೆಕ್ಸ್ಟ್ ನಮ್ದು ಏನ್ ಕಲಾ ಮಾಧ್ಯಮದಲ್ಲಿ ಬರುತ್ತೆ ಅವಾಗ ಕಂಪ್ಲೀಟ್ ಈ ಒಂದು ಫ್ಯಾಕ್ಟ್ರಿ ಟೂರ್ ಬರುತ್ತೆ. ಬಂದಾಗ ನಾವು ನಿಮಗೆ ತೋರಿಸ್ತೀವಿ 0 ಟೆಂಪರೇಚರ್ ಅಲ್ಲಿ ನಮಗೆ ಇವುಗಳು ಪುಡಿ ಆಗ್ಬೇಕಂತ ಹೇಳಿ ವಿ ಆರ್ ಇಂಟ್ರೊಡ್ಯೂಸ್ಡ್ 15 lakhs ವರ್ತ್ ಒಂದು ಸೈಕ್ಲೋನ್ ಅಂತ ಅಂದ್ರೆ ಅದು ಪುಡಿ ಮಾಡುತ್ತೆ. ಎಷ್ಟು ಕಷ್ಟಪಟ್ವಿ ಅದನ್ನ ತರಿಸಿ ಇನ್ಸ್ಟಾಲ್ ಮಾಡಕ್ಕೆ ಅಂದ್ರೆ, ಯಾಕೆಂದ್ರೆ ಹೀಟ್ ಜನರೇಟ್ ಆದ್ರೆ ಸತ್ತೋಗ್ತವೆ. ಯಾಕೆಂದ್ರೆ ಅಷ್ಟು ಸೂಕ್ಷ್ಮ ತುಂಬ್ಕಂತ ಬಂದಿದೀವಿ ಒಳಗೆ.
ನೀವು ಅದನ್ನು ಹಾಕಿ ಬೇಯಿಸಕ್ ಹೋಗ್ಬೇಡಿ. ಇದು ತುಂಬಾ ಹಂಗೆ ತಿಂದ್ರೆ ಕೆಲವು ಕಡೆ ನಾನು ಖುಷಿ ಆಯ್ತು, ಕೆಲವು ಔಟ್ಲೆಟ್ಗಳಿಗೆ ಹೋದಾಗ ಸರ್ ನಾವೇನ್ ಮಾಡ್ತೀವಿ ಒಂದ್ ಅರ್ಧ ಸ್ಪೂನ್ ಕೊಟ್ಬಿಟ್ಟು ಟೇಸ್ಟ್ ಮಾಡಿಸ್ಬಿಟ್ಟು ತಿನ್ನಿಸ್ತಾ ಇದೀವಿ ಸರ್ ಅಂದ್ರೆ ದಟ್ಸ್ ಗ್ರೇಟ್. ನಿಮಗೆ ಹಂಗ್ ತಿನ್ನಕ್ಕೆ ಟೇಸ್ಟ್ ಇದೆ ಅಂದಾಗ ಇದನ್ನ ಸಾರ್ಗಾಕಿ ಇನ್ನೊಂದಕ್ಕೆ ಹಾಕಿ ಕುದಿಸ್ಬೇಡಿ. ಇದು ಆಚೆಗಡೆ ತುಪ್ಪದ ತರ ಆಡ್ ಮಾಡೋದಿದು. ಅರ್ಥ ಆಗ್ತಿದೆ? ಇದು ಆಡ್ ಮಾಡಿ ಸಾಕು, ಅಲ್ಟಿಮೇಟ್ ಆಗಿರುತ್ತೆ. ಯಾಕೆಂದ್ರೆ ಬರೀ ರುಚಿ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ದೇಹಕ್ಕೆ ಹೋಗ್ತಕ್ಕಂಥ ನ್ಯೂಟ್ರಿಷನ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನ ನಾವು ಇಲ್ಲಿ 100% ಫುಲ್ಫಿಲ್ ಮಾಡಕ್ಕೆ ಟ್ರೈ ಮಾಡಿದೀವಿ. ಸರ್ ಏನೇನು ಉಪಯೋಗ ಆಗುತ್ತೆ ಸರ್ ಇದನ್ನ ಬಹಳ ದಿನ ತಿಂದ್ರೆ ಅಂತ ನೀವು ಕೇಳಿದ್ರೆ, ಅಣ್ಣ ಮಸಲ್ಸ್ ಸ್ಟ್ರಾಂಗ್ ಆಗುತ್ತಣ್ಣ ಕಲ್ತರ. ಯಾಕೆಂದ್ರೆ ಮನುಷ್ಯನಿಗೆ ಬೇಕಾಗಿರೋದೆ ಮಸಲ್ ಸ್ಟ್ರಾಂಗ್ ಆಗಬೇಕು. ಎರಡನೇದು ಬೋನ್ ಹೆಲ್ತ್ ಇಂಪ್ರೂವ್ ಆಗಬೇಕು. ನಿಮ್ಮ ಮಕ್ಳುಗಳನ್ನ ನೀವು ಮುಟ್ಟಕ್ಕೂ ಕೂಡ ಖುಷಿ ಆಗುತ್ತೆ, ಅಷ್ಟು ಗುಡ್ ಕ್ವಾಲಿಟಿ ಬೋನ್ಸ್ ಅವರಲ್ಲಿ ಇಂಪ್ರೂವ್ ಆಗುತ್ತೆ. ಅಂಡ್ ಬ್ರೈನ್ ಹೆಲ್ತ್, ಕಣ್ಣಿನ ಆರೋಗ್ಯ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅಂಡ್ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ. ಬಾಡಿನಲ್ಲಿ ಫುಡ್ ಅಬ್ಸರ್ಪ್ಷನ್ ಕೂಡ ಚೆನ್ನಾಗಾಗುತ್ತೆ. ಜೊತೆಗೆ ನೀವು ಡೈಲಿ ಇದನ್ನ ಚೆನ್ನಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು, ನಿಮ್ಮ ಹೇರು ಗ್ರೋತು ಕೂಡ ಚೆನ್ನಾಗಾಗುತ್ತೆ. ಇದನ್ನೆಲ್ಲ ನೀವು ಗಮನಿಸ್ಬೋದಾದಂತಹ ವಿಚಾರಗಳು ಏನಾಗುತ್ತೆ ಇದನ್ನ ರೆಗ್ಯುಲರ್ ಆಗಿ ಬಳಸಿದ್ರೆ ಅಂತ. ಸೊ ದಿಸ್ ಈಸ್ ದ ಥಿಂಗ್ ಸ್ನೇಹಿತರೆ. ನಾವು ಮೊರಿಂಗಾ ನ್ಯೂಟ್ರಿ ಮಿಕ್ಸ್ ನ ನಿಮಗೆ ಪ್ರೆಸೆಂಟ್